ದ್ವಿತೀಯ ಪಿಯುಸಿ ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಕನ್ನಡ ಕಟ್ಟುವ ಕೆಲಸ ಗದ್ಯ ಭಾಗದ ಮುಂದುವರೆದ ಭಾಗವನ್ನು ಅಭ್ಯಾಸ ಮಾಡೋಣ. ಕಳೆದ ತರಗತಿಯಲ್ಲಿ ಹಾಮಾನಾಯಕ್ ಅವರು ತ್ರಿಭಾಷಾ ಸೂತ್ರದ ಬಳಕೆಯ ವಿಚಾರವಾಗಿ ಮಾತನಾಡುವುದನ್ನು ಗಮನಿಸಿದ್ವಿ. ಕೇಂದ್ರಾಡಳಿತದ ಅಧೀನದಲ್ಲಿರುವಂತಹ ಯಾವುದೇ ಸಂಸ್ಥೆಗಳು, ಕಚೇರಿಗಳು, ಇಲಾಖೆಗಳು, ಉದ್ಯಮಗಳು ಹಾಗೂ ಭಾರತೀಯ ಜೀವ ವಿಮೆಯಂತಹ ಸಂಸ್ಥೆಗಳು ತ್ರಿಭಾಷಾ ಸೂತ್ರದ ಬಳಕೆಯನ್ನು ಮಾಡಿದಾಗ ವ್ಯವಹಾರ ಸುಲಭ ಸಾಧ್ಯವಾಗುತ್ತದೆ ಎಂಬ ವಿಚಾರವನ್ನು ತಿಳಿಸಿಕೊಡ್ತಾರೆ. ಅವು ರಾಷ್ಟ್ರ ಭಾಷೆಯಾದಂತಹ ಹಿಂದಿಯನ್ನ, ವ್ಯಾವಹಾರಿಕ ಭಾಷೆಯಾದಂತಹ ಇಂಗ್ಲಿಷನ್ನು ಮಾತ್ರ ಬಳಸುವ ಪ್ರಯತ್ನವನ್ನು ಮಾಡಿದರೆ ಅಲ್ಲಿಯ ಜನಗಳ ಜೊತೆಯಲ್ಲಿ ವ್ಯವಹಾರ ಕಷ್ಟ ಸಾಧ್ಯವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಮೂರೂ ಭಾಷೆಗಳನ್ನು ಸಮಾನವಾಗಿ ಬಳಸಿದಾಗ ವ್ಯವಹಾರ ಸುಲಭ ಸಾಧ್ಯವಾಗುವುದಲ್ಲದೆ ಆ ಅರ್ಜಿ ನಮೂನೆಯಲ್ಲಿರುವಂತಹ ಎಲ್ಲ ವಿಚಾರಗಳನ್ನು ಕೂಡ ಓದಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಹೀಗೆ ತ್ರಿಭಾಷಾ ಸೂತ್ರದ ಬಳಕೆ ಬಹಳ ಮುಖ್ಯ ಎಂಬುದನ್ನು ಹೇಳುತ್ತಲೇ ಕನ್ನಡ ಭಾಷೆಯ ಬಗೆಗಿನ ಕಾಳಜಿಯನ್ನ ವ್ಯಕ್ತಪಡಿಸ್ತಾರೆ. ಹಾಮಾನಾಯಕ್ ಅವರು 1985ರಲ್ಲಿ ಬೀದರ್ನಲ್ಲಿ ನಡೆದ 57ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಿರ್ತಾರೆ. ಆ ಅಧ್ಯಕ್ಷ ಭಾಷಣದ ಒಂದು ವಿಚಾರಗಳನ್ನ, ಕೆಲವು ಆಯ್ದ ವಿಚಾರಗಳನ್ನ ಈ ಲೇಖನದಲ್ಲಿ ನಾವು ಪ್ರಸ್ತಾಪಿಸಿರುವುದನ್ನ ಕಾಣಬಹುದು. ಲೇಖಕರು ಅವತ್ತಿನ ಕನ್ನಡದ ಸ್ಥಿತಿಗತಿಗಳನ್ನು ಕುರಿತು ಇಲ್ಲಿ ಚರ್ಚೆ ಮಾಡುವುದನ್ನು ನಾವು ಗಮನಿಸಬೇಕು. ಮುಂದುವರೆದು ಹೀಗೆ ಹೇಳ್ತಾರೆ: ಯಾವ ಭಾಷೆಯ ಏರಿಕೆಯೂ ಸರಿಯಲ್ಲ, ಯಾವುದೇ ಭಾಷೆಯ ಕಲಿಕೆಯನ್ನು ತಡೆಯುವುದು ಸರಿಯಲ್ಲ. ಆದರೆ ಇದರಲ್ಲಿ ಔಚಿತ್ಯದ ಒಂದು ಪ್ರಶ್ನೆ ಇದೆ. ನಾವು ಯಾವುದೇ ವ್ಯಕ್ತಿಯ ಮೇಲೆ, ಯಾವುದೇ ಒಬ್ಬ ವಿದ್ಯಾರ್ಥಿಯ ಮೇಲೆ ಇಂಥದ್ದೇ ಭಾಷೆಯನ್ನ ಕಲಿಯಬೇಕು ಎಂಬ ಹೇರಿಕೆಯನ್ನ ಮಾಡುವುದು ಸರಿಯಾದುದಲ್ಲ. ಇಂಥದ್ದೇ ಭಾಷೆಯನ್ನ ನೀನು ಚೆನ್ನಾಗಿ ಕಲಿಯಬೇಕು ಎಂಬುದನ್ನ ನಾವು ಪ್ರಯತ್ನ ಮಾಡುವುದು ಕೂಡ ಸರಿಯಾದುದಲ್ಲ. ಈ ಭಾಷೆಯನ್ನ ಕಲಿಯುವುದರಿಂದ ಏನೂ ಪ್ರಯೋಜನವಿಲ್ಲ ಎಂದು ತಡೆಯುವುದೂ ಕೂಡ ಸರಿಯಾದಂತಹ ಮಾರ್ಗವಲ್ಲ. ಇವತ್ತಿನ ಸಂದರ್ಭಗಳಲ್ಲಿ ನಾವು ಇಂತಹ ಅಂಶಗಳನ್ನು ಗಮನಿಸಬಹುದು. ಇಂಗ್ಲಿಷ್ ಭಾಷೆಯನ್ನ ಕಲಿತರೆ ಮಾತ್ರ ಜೀವನ, ನೌಕರಿ ಸಿಗುತ್ತೆ, ಉದ್ಯೋಗ ಸಿಗುತ್ತೆ, ಇಂಗ್ಲಿಷ್ ಭಾಷೆ ಉದ್ಯೋಗದ ಭಾಷೆ ಎಂಬ ವಿಚಾರಗಳನ್ನ ವಿದ್ಯಾರ್ಥಿಗಳಲ್ಲಿ ತುಂಬುವ ಪ್ರಯತ್ನವನ್ನ ಒಂದು ಕಡೆ ಶಿಕ್ಷಕರು, ಒಂದು ಕಡೆ ಪೋಷಕರು ಸಹ ಮಾಡ್ತಾ ಇದ್ದಾರೆ. ಕನ್ನಡ ಒಂದು ಉದ್ಯೋಗದ ಭಾಷೆಯಲ್ಲ, ಕನ್ನಡದಲ್ಲಿ ಕಲಿತರೆ ಉದ್ಯೋಗ ಸಿಗುವುದು ಕಷ್ಟ ಎಂಬ ರೀತಿಯಲ್ಲಿ ಮಕ್ಕಳ ಮೇಲೆ ಇಂತಹ ವಿಚಾರಗಳನ್ನು ತುಂಬುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ಸರಿಯಾದ ಕ್ರಮವಲ್ಲ. ಆದರೆ ಇದರಲ್ಲಿ ಒಂದು ಔಚಿತ್ಯದ ಒಂದು ಪ್ರಶ್ನೆ ಇದೆ. ಒಂದು ಘಟ್ಟದಿಂದ ಮುಂದಕ್ಕೆ ವಿದ್ಯಾರ್ಥಿಗಳು ತಮಗೆ ಬೇಕಾದ ಭಾಷೆಗಳನ್ನು ಆಯ್ದುಕೊಂಡು ಅಭ್ಯಾಸ ಮಾಡುವ ಅವಕಾಶಗಳಿರಬೇಕು. ಒಂದು ಘಟ್ಟದವರೆಗೆ, ಒಂದು ಹಂತದವರೆಗೆ ನಿರ್ದಿಷ್ಟವಾದಂತಹ ಒಂದು ಭಾಷೆಯಲ್ಲಿ ಶಿಕ್ಷಣವನ್ನು ಕೊಡಬೇಕು. ಆ ನಂತರ ಆ ವಿದ್ಯಾರ್ಥಿಗಳಿಗೆ ಆಯ್ಕೆ ಕೊಡಬೇಕು. ಅವನಿಗಿಷ್ಟ ಬಂದಂತಹ ಯಾವ ಭಾಷೆ ಅವನಿಗೆ ಇಷ್ಟವಾಗುತ್ತದೆಯೋ ಆ ಭಾಷೆಯಲ್ಲಿ ಶಿಕ್ಷಣವನ್ನು ಕಲಿಯುವುದಕ್ಕೆ, ಆಯ್ಕೆ ಮಾಡಿಕೊಂಡು ಅಭ್ಯಾಸ ಮಾಡುವುದಕ್ಕೆ ಅವಕಾಶಗಳನ್ನು ಕೊಡಬೇಕು. ಆಗ ಆ ವಿದ್ಯಾರ್ಥಿಗೆ ಇಷ್ಟವಾದ ಭಾಷೆಯಲ್ಲಿ ಶಿಕ್ಷಣವನ್ನು ಕಲಿಯುವುದಕ್ಕೆ ಮುಂದಾಗ್ತಾರೆ. ಆದರೆ ಒಂದು ಹಂತದವರೆಗೆ ಪ್ರಾದೇಶಿಕ ಭಾಷೆಯಲ್ಲಿ
ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಕೊಡಬೇಕು. ವಿದ್ಯಾಭ್ಯಾಸದ ಪ್ರಾರಂಭದಲ್ಲಿ, ಬಾಲ್ಯದಲ್ಲಿ ನಾವು ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಕೊಟ್ಟಾಗ ಮಾತೃಭಾಷೆಯ ಬಗೆಗೆ ಅಭಿಮಾನ ಬೆಳೆಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಆ ಘಟ್ಟದವರೆಗೆ ಮಾತೃಭಾಷೆಯ ಹಾಗೂ ಪ್ರಾದೇಶಿಕ ಭಾಷೆಯ ಕಡ್ಡಾಯ ಶಿಕ್ಷಣ ಕೊಡುವುದು ಸರ್ಕಾರದ ಕರ್ತವ್ಯವಾಗಿರುತ್ತದೆ. ಆಗ್ಬೇಕದು. ಅದು 4ನೇ ತರಗತಿ ಇರಬಹುದು, 5ನೇ ತರಗತಿ ಇರಬಹುದು. ನಾವಿಲ್ಲಿ ಒಂದು ಅಂಶವನ್ನು ಮುಖ್ಯವಾಗಿ ಗಮನಿಸಬೇಕು. ಸುಮಾರು 20-30 ವರ್ಷಗಳ ಹಿಂದಿನ ಕಾಲದವರೆಗೆ, ಅಂದ್ರೆ ನಾವೆಲ್ಲ ಶಿಕ್ಷಣವನ್ನು ಪಡೆದಂತಹ ಸಂದರ್ಭದಲ್ಲಿ 5ನೇ ತರಗತಿಯವರೆಗೆ ನಮಗೆ ಇಂಗ್ಲಿಷ್ ಇರಲಿಲ್ಲ. 1, 2, 3, 4ನೆಯ ತರಗತಿಯವರೆಗೆ ಕಡ್ಡಾಯವಾಗಿ ನಾವು ಕನ್ನಡದಲ್ಲಿಯೇ, ಮಾತೃಭಾಷೆಯಲ್ಲಿಯೇ ಶಿಕ್ಷಣವನ್ನು ಪಡೆದಿದ್ವಿ. 5ನೇ ತರಗತಿಯಲ್ಲಿ ಇಂಗ್ಲಿಷ್, 6ನೆಯ ತರಗತಿಯಲ್ಲಿ ಹಿಂದಿ ಕಲಿಯೋದಕ್ಕೆ ಪ್ರಾರಂಭ ಮಾಡಿದ್ವಿ. ಹೀಗಾಗಿ ಮಾತೃಭಾಷೆಯ ಶಿಕ್ಷಣದಲ್ಲಿ 4 ವರ್ಷಗಳ ಕಾಲ ಶಿಕ್ಷಣವನ್ನು ಪಡೆದಿದ್ದರಿಂದ ಮಾತೃಭಾಷೆಯ ಬಗ್ಗೆ ಅಭಿಮಾನವನ್ನು ಬೆಳೆಸಿಕೊಳ್ಳುವುದಕ್ಕೆ ಸಾಧ್ಯವಾಯಿತು. ಆದರೆ ಇವತ್ತಿನ ಸಮಸ್ಯೆ ಏನು ಅಂದ್ರೆ, ಶಿಕ್ಷಣದ ಪ್ರಾರಂಭದ ಸಂದರ್ಭದಿಂದಲೇ, ಅಂದ್ರೆ ಮೊದಲ ತರಗತಿಯಿಂದಲೇ, LKG, UKG ಇದ್ದಲೇ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳನ್ನ ಕಲಿಸುವ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಇಂಗ್ಲಿಷ್ ಬರೆಯುವುದಕ್ಕೆ ಸುಲಭ, ಕನ್ನಡ ಸ್ವಲ್ಪ ಕಷ್ಟವಾಗುತ್ತೆ. ಆ ಹಿನ್ನೆಲೆಯಲ್ಲಿ ಏನ್ ಮಾಡ್ತಾರೆ ವಿದ್ಯಾರ್ಥಿಗಳು, ಇಂಗ್ಲಿಷ್ ಭಾಷೆಯ ವ್ಯಾಮೋಹವನ್ನ ಬೆಳೆಸ್ಕೊಳ್ತಾರೆ. ಹಾಗಾಗಿ ನಾವು ಮೊದಲ ಹಂತ, ಒಂದು 4ನೇ ತರಗತಿಯೋ 5ನೇ ತರಗತಿ, ಒಂದು ಹಂತದವರೆಗೆ ಮಾತೃಭಾಷೆಯಲ್ಲಿ ಕಡ್ಡಾಯವಾಗಿ ಶಿಕ್ಷಣವನ್ನು ಕೊಟ್ಟಾಗ ಅನಿವಾರ್ಯವಾಗಿ ಮಾತೃಭಾಷೆಯ ಶಿಕ್ಷಣವನ್ನು ಕಲಿತುಕೊಂಡು ಮಾತೃಭಾಷೆಯ ಬಗೆಗೆ ಅಭಿಮಾನವನ್ನ ಬೆಳೆಸ್ಕೊಳ್ತಾನೆ. ಆ ನಂತರ ವಿದ್ಯಾರ್ಥಿಗಳಿಗೆ ಆಯ್ಕೆ ಬಿಟ್ಬಿಡ್ಬೇಕು. ಅವನಿಗೆ ಯಾವ ಭಾಷೆ ಇಷ್ಟವೋ, ಯಾವುದು ಸುಲಭ ಅನ್ನಿಸುತ್ತದೆಯೋ, ಯಾವುದನ್ನ ಕಲಿಯಬೇಕು ಅಂದುಕೊಳ್ಳುತ್ತಾನೋ ಅದರ ಬಗ್ಗೆ ಅವನು ಕಲಿಯುವುದಕ್ಕೆ ಅವಕಾಶ ಕೊಡಬೇಕು. ಒಂದು ರಾಜ್ಯದಲ್ಲಿ ನೆಲೆಸಿರುವ ಅಲ್ಲಿಯ ಪ್ರಾದೇಶಿಕ ಭಾಷೆಯನ್ನು ಕಲಿಯದೆ ಹೋಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಸರ್ಕಾರದ್ದು. ಭಾರತದ ಎಲ್ಲಾ ರಾಜ್ಯದ ಜನಗಳು ಇವತ್ತು ಎಲ್ಲಾ ರಾಜ್ಯಗಳಲ್ಲಿ ವಾಸಿಸುತ್ತಿದ್ದಾರೆ. ಉದಾಹರಣೆಗೆ ಕರ್ನಾಟಕದಂತಹ ರಾಜ್ಯದಲ್ಲಿ ಬೆಂಗಳೂರಿನಂತಹ ನಗರವನ್ನು ನೋಡಿದಾಗ, ಬೆಂಗಳೂರಿನಲ್ಲಿ ಭಾರತದ ಬಹುತೇಕ ಎಲ್ಲಾ ರಾಜ್ಯಗಳ ಜನಗಳು ವಾಸಿಸುತ್ತಿರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಹೀಗೆ ಬೇರೆ ರಾಜ್ಯಗಳಿಂದ ಬಂದಂತಹ ಜನ ಬಂದು 20-30 ವರ್ಷಗಳಾಗಿದ್ದರೂ ಸಹ ಅವರು ಇಲ್ಲಿಯ ಭಾಷೆಯನ್ನು ಕಲಿಯದೆ ಜೀವಿಸುತ್ತಿದ್ದಾರೆ ಅಂದ್ರೆ ನಾವಿಲ್ಲಿ ಗಮನಿಸಬೇಕು. ಹಾಗಾಗಿ ಸರ್ಕಾರ ಈ ವಿಚಾರದ ಬಗ್ಗೆ ಕಟ್ಟುನಿಟ್ಟಾದಂತಹ ಕ್ರಮವನ್ನ ಕೈಗೊಳ್ಳಬೇಕು. ಯಾವುದೇ ರಾಜ್ಯದಲ್ಲಿ ಯಾವುದೇ ರಾಜ್ಯದ ಜನತೆ ಮುಕ್ತವಾಗಿ ವಾಸಿಸುವಂತಹ ಅವಕಾಶವನ್ನ ಕಲ್ಪಿಸಿಕೊಟ್ಟ ಹಾಗೆ ಕಡ್ಡಾಯವಾಗಿ ನೀವು ಅಲ್ಲಿಯ ಪ್ರಾದೇಶಿಕ ಭಾಷೆಯನ್ನ ಕಲಿಯಬೇಕು ಎಂಬ ಕಟ್ಟುನಿಟ್ಟಿನ ಕಾನೂನನ್ನ ಸರ್ಕಾರ ಜಾರಿಗೆ ತರಬೇಕು. ಆಗ ಮಾತ್ರ ಪ್ರಾದೇಶಿಕ ಭಾಷೆಗಳನ್ನ ಬೆಳೆಸುವುದಕ್ಕೆ, ಉಳಿಸುವುದಕ್ಕೆ ಸಾಧ್ಯವಾಗುತ್ತೆ. ಕನ್ನಡಿಗರು ತುಂಬಾ ಸಹೃದಯಿಗಳು. ಅವರಿಗೆ ನಮ್ಮ ಭಾಷೆ ಬರದಿದ್ದರೂ ಕೂಡ ನಾವು ಅವರನ್ನ ಅವರ ಭಾಷೆಯಲ್ಲಿಯೇ ಮಾತನಾಡಿ ವ್ಯವಹರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತೇವೆ. ನಮ್ಮ ತಾಳ್ಮೆ, ನಮ್ಮ ಸಹನೆಗೆ ಮಿತಿ ಇದೆ ಅನ್ನೋದನ್ನ ಗಮನಿಸಬೇಕು. ಅದು ಅಂತ ಶಿಕ್ಷಣ ಕ್ರಮವನ್ನ ರೂಪಿಸಬೇಕಾಗುತ್ತದೆ. ಸರ್ಕಾರ ಒಂದು ಸರಿಯಾದ ನಿಟ್ಟಿನಲ್ಲಿ ಯೋಚಿಸಿ ಸರಿಯಾದ ಶಿಕ್ಷಣದ ಕ್ರಮವನ್ನ ಜಾರಿಗೆ ತರಬೇಕು. ಯಾವುದೇ ರಾಜ್ಯದ ಜನ ಯಾವುದೇ ರಾಜ್ಯದಲ್ಲಿ ವಾಸಿಸುತ್ತಿದ್ದರೂ ಕೂಡ ಅವರು ಮೊದಲು ಅಲ್ಲಿಯ ಮಾತೃಭಾಷೆಯನ್ನು ಕಲಿಯಬೇಕು ಅನ್ನುವ ಶಿಕ್ಷಣ ಪದ್ಧತಿಯನ್ನ ಪರಿವರ್ತಿಸಿದರೆ
ಬಹುಶಃ ಭಾಷೆ ಬೆಳೆಯುವುದಕ್ಕೆ ಸಾಧ್ಯವಾಗುತ್ತೆ. ಸ್ಥಳೀಯ ಭಾಷೆಯನ್ನು ಕಲಿಯದೆ ಹೋದರೆ ಹೊರಗಿನಿಂದ ಬಂದವರು ದ್ವೀಪ ಜೀವಿಗಳಾಗಿ ಉಳಿಯಬೇಕಾಗುತ್ತದೆ. ಇಂತಹ ಒಂದು ಪ್ರಯತ್ನವನ್ನ ಸರ್ಕಾರಗಳು ಮಾಡದೆ ಹೋದರೆ, ಇಲ್ಲಿಯ ಭಾಷೆಯನ್ನ ಕಲಿಯುವ ಪ್ರಯತ್ನವನ್ನ ಹೊರ ರಾಜ್ಯದಿಂದ ಬಂದಂತಹ ಜನಗಳು ಮಾಡದೆ ಹೋದರೆ ಅವರು ದ್ವೀಪ ಜೀವಿಗಳಾಗಿ ಬದುಕಬೇಕಾದಂತಹ, ಪ್ರತ್ಯೇಕವಾಗಿ ಬದುಕಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಆ ರಾಜ್ಯದ ಜನರೊಂದಿಗೆ ಬೆರೆಯುವುದು ಸಾಧ್ಯವಾಗುವುದಿಲ್ಲ. ಒಂದು ರಾಜ್ಯದ ಎಲ್ಲಾ ಸೌಲಭ್ಯಗಳನ್ನು ಬಳಸಿಕೊಂಡು ಬದುಕುವ ಜನ ಅಲ್ಲಿಯ ಭಾಷೆಯನ್ನು ಬಳಸುವುದು ಅನಿವಾರ್ಯವಾಗುತ್ತದೆ. ಬದುಕುವುದಕ್ಕೆ ಆ ರಾಜ್ಯ ಬೇಕು. ನೌಕರಿ ಮಾಡುವುದಕ್ಕೆ ಅಲ್ಲಿಯ ರಾಜ್ಯದ ಒಂದು ಸಂಸ್ಥೆ ಬೇಕು. ಅಲ್ಲಿಯ ಭಾಷೆಯನ್ನು ಕಲಿಯೋದಿಲ್ಲ ಅಂದ್ರೆ ಹೇಗೆ? ಹಾಗಾಗಿ ಒಂದು ರಾಜ್ಯದ ಎಲ್ಲಾ ರೀತಿಯ ಸವಲತ್ತುಗಳನ್ನು ಪಡೆದುಕೊಂಡು ಬದುಕುವಂತಹ ಜನ ಅಲ್ಲಿಯ ಭಾಷೆಯನ್ನು ಕಲಿಯಬೇಕು ಅನ್ನುವಂತಹ ಒಂದು ಅಭಿಮಾನವನ್ನ ಹೊರ ರಾಜ್ಯದಿಂದ ಬಂದಂತಹ ಜನಗಳು ಬೆಳೆಸ್ಕೊಳ್ಬೇಕಾಗುತ್ತೆ. ಇವತ್ತಿಗೂ ಬೆಂಗಳೂರಿನಂತಹ ಮಹಾನಗರಗಳನ್ನು ನೋಡಿದಾಗ ಹೊರ ರಾಜ್ಯಗಳಿಂದ ಬಂದಂತಹ ಎಷ್ಟೋ ಜನಗಳು ಒಂದು 20-30 ವರ್ಷಗಳಾಗಿದ್ದರೂ ಸಹ ಇಲ್ಲಿಯ ಒಂದೇ ಒಂದು ಅಕ್ಷರವನ್ನು ಕಲಿಯದೆ ತಮ್ಮ ಭಾಷೆಯಲ್ಲಿಯೇ ವ್ಯವಹಾರವನ್ನು ಮಾಡಿಕೊಂಡು ಬದುಕಿಕೊಂಡು ಬಂದಿರುವಂಥದ್ದನ್ನು ನೋಡಿದರೆ ಕನ್ನಡ ಭಾಷೆಯ ದುರಂತವನ್ನ ನಾವಿಲ್ಲಿ ಗಮನಿಸಬೇಕು. ಪ್ರದೇಶ ಭಾಷೆಯ ಕಲಿಕೆ ಮಾತೃಭಾಷಾ ಕಲಿಕೆಗೆ ವಿರೋಧವಾದುದಲ್ಲ. ಅವೆರಡೂ ಪೂರಕವಾದಾಗಲೇ ವಿದ್ಯಾರ್ಥಿಗಳಿಗೆ ತಮ್ಮ ಮನೆ ಮತ್ತು ಆವರಣಗಳ ಪರಿಚಯ ಸ್ಪಷ್ಟವಾಗುತ್ತದೆ. ಅಲ್ಲಿಯ ಪ್ರಾದೇಶಿಕ ಭಾಷೆಯನ್ನು ಕಲಿಯಬೇಕು ಎಂಬಂತಹ ಒತ್ತಡ ಮಾತೃಭಾಷೆಯ ವಿರೋಧ ಅಂತ ಅಲ್ಲ. ಮಾತೃಭಾಷೆಯನ್ನ ಕಲಿತ ಹಾಗೆ ಪ್ರಾದೇಶಿಕ ಭಾಷೆಯನ್ನು ಕೂಡ ಅನಿವಾರ್ಯವಾಗಿ ಕಲಿಯಬೇಕಾಗುತ್ತೆ. ಅಂದ್ರೆ ಶಿಕ್ಷಣವನ್ನ ಪಡೆಯುವಂತಹ ವಿದ್ಯಾರ್ಥಿ ತಮ್ಮ ಮನೆಯ ಭಾಷೆಯನ್ನೂ ಕಲಿತ ಹಾಗೆ ಆಗುತ್ತೆ, ತನ್ನ ಸುತ್ತಮುತ್ತಲಿನ ಪರಿಸರದ ಭಾಷೆಯನ್ನು ಕೂಡ ಕಲಿತ ಹಾಗುತ್ತೆ. ಮನೆ ಮತ್ತು ಆವರಣ ಇವೆರಡನ್ನೂ ಪರಿಚಯ ಮಾಡಿಕೊಳ್ಳುವುದು ಪ್ರತಿಯೊಬ್ಬ ವ್ಯಕ್ತಿಗೆ ಬಹಳ ಮುಖ್ಯ. ಇಂಗ್ಲಿಷ್ ನಮಗೆ ಪ್ರಪಂಚಕ್ಕಿರುವ ಕಿಟಕಿ ಎಂಬುದರಲ್ಲಿ ಸಂದೇಹವಿಲ್ಲ. ಇಂಗ್ಲಿಷ್ ಭಾಷೆ ಇವತ್ತು ಕಮ್ಯುನಿಕೇಷನ್ ಲ್ಯಾಂಗ್ವೇಜ್, ಸಂವಹನ ಭಾಷೆ. ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ಬೇರೆ ರಾಜ್ಯದ ಜನಗಳ ಜೊತೆಯಲ್ಲಿ, ಬೇರೆ ದೇಶದ ಜನಗಳ ಜೊತೆಯಲ್ಲಿ ಇಂಗ್ಲಿಷ್ ಭಾಷೆ ವ್ಯವಹರಿಸುವುದಕ್ಕೆ ತುಂಬಾ ಮುಖ್ಯ ಮತ್ತು ಉಪಯೋಗ. ಹಾಗೆಂದು ಅದನ್ನು ತಲೆಯ ಮೇಲೆ ಹೇರಿಕೊಳ್ಳಲಾಗುವುದಿಲ್ಲ. ಹಾಗಂತ ನಾವು ಅದೇ ಮುಖ್ಯ ಅಂತ ಭಾವಿಸಿಕೊಂಡು ನಮ್ಮ ಭಾಷೆಯನ್ನು ಕಡೆಗಣಿಸಿ ಆ ಭಾಷೆಯನ್ನು ಕಲಿಯಬೇಕಾದಂತಹ ಪರಿಸ್ಥಿತಿ ಇಲ್ಲ. ಇಂಗ್ಲಿಷ್ನ ದುರ್ದೈವವೆಂದರೆ ಅದರ ನಿಜವಾದ ಸಾರ್ಥಕವಾದ ಬಳಕೆಯಾಗದೆ ಕೇವಲ ಒಂದು ಪ್ರತಿಷ್ಠೆಯ ವಿಷಯವಾಗಿರುವುದು. ಇಂಗ್ಲಿಷ್ ಭಾಷೆಯ ದುರ್ದೈವದ ಸಂಗತಿ ಇದು. ಇಂಗ್ಲಿಷಿನಲ್ಲಿ ಮಾತನಾಡುವಂತಹ ಎಷ್ಟೋ ಜನ ಇವತ್ತಿಗೂ ಕೂಡ ಇಂಗ್ಲಿಷ್ ಭಾಷೆಯ ಬಗ್ಗೆ ಆಳವಾದ ಜ್ಞಾನ ಇಲ್ಲದೆ ಇರುವಂಥದ್ದು ಕಂಡುಬರುತ್ತೆ. ಕೇವಲ ವ್ಯವಹಾರ ಮಾಡುವುದಕ್ಕೆ, ಇನ್ನೊಬ್ಬರ ಜೊತೆಯಲ್ಲಿ ಮಾತನಾಡುವುದಕ್ಕೆ ಮಾತ್ರ ಇಂಗ್ಲಿಷ್ ಭಾಷೆಯನ್ನ ಕಲಿತಿದ್ದಾರೆ. ಇಂಗ್ಲಿಷ್ ಭಾಷೆ, ಇಂಗ್ಲಿಷ್ ಸಾಹಿತ್ಯ, ಇಂಗ್ಲಿಷ್ ಭಾಷೆಯ ವ್ಯಾಕರಣ ಇವುಗಳ ಆಳವಾದಂತಹ ಜ್ಞಾನ ಇಂಗ್ಲಿಷ್ ಭಾಷೆಯನ್ನಾಡುವಂತಹ ಬಹುತೇಕ ಮಂದಿಗೆ ಇಲ್ಲದಿರುವಂಥದ್ದು. ಇವತ್ತಿನ ಸಂದರ್ಭದಲ್ಲಿ ಇಂಗ್ಲಿಷ್ ಭಾಷೆಯ ಬಗ್ಗೆ ಒಂದು ರೀತಿಯ ವ್ಯಾಮೋಹ ನಮಗೆ ಬೆಳೆದು ಬಂದಿದೆ. ಇಂಗ್ಲಿಷ್ ಭಾಷೆ ಪ್ರತಿಷ್ಠೆಯ ಭಾಷೆ. ಇಂಗ್ಲಿಷ್ ಭಾಷೆಯಲ್ಲಿ ನಾವು ಮಾತನಾಡಿದರೆ ನಮಗೆ ಸಮಾಜದಲ್ಲಿ ಗೌರವ ಸಿಗುತ್ತೆ, ಪ್ರತಿಷ್ಠೆ ಸಿಗುತ್ತೆ, ಸ್ಥಾನಮಾನ ಸಿಗುತ್ತೆ, ಉದ್ಯೋಗ ಸಿಗುತ್ತೆ ಅನ್ನುವ ದೃಷ್ಟಿಯಲ್ಲಿ
ಪ್ರತಿಷ್ಠೆಯ ಸಂಕೇತವಾಗಿ ನಾವು ಇಂಗ್ಲಿಷ್ ಭಾಷೆಯನ್ನ ಇವತ್ತು ನೋಡ್ತಾ ಇದ್ದೇವೆ. ಕಾನ್ವೆಂಟ್ಗಳ ಶಿಕ್ಷಣದಲ್ಲಿ ಅದು ಗಿಳಿಪಾಠವಾಗಿ ನಮ್ಮ ಬಾಲಕ ಬಾಲಕಿಯರಲ್ಲಿ ಒಂದು ಕೃತಕ ವ್ಯಕ್ತಿತ್ವವನ್ನು ಮೂಡಿಸುತ್ತದೆ. ಇಂತಹ ಸಂದರ್ಭಗಳನ್ನ ಬಹುತೇಕ ಶಾಲೆಗಳಲ್ಲಿ ನಾವು ಇವತ್ತು ಕಾಣ್ತಾ ಇದ್ದೇವೆ. ಅದರಲ್ಲೂ ಹೆಚ್ಚಾಗಿ ಕಾನ್ವೆಂಟ್ನ ಇಂಗ್ಲಿಷ್ ಮಾಧ್ಯಮದ ಶಾಲೆಗಳಲ್ಲಿ ಇಂಗ್ಲಿಷ್ನ ಆಳವಾದಂತಹ ಜ್ಞಾನವನ್ನ, ಇಂಗ್ಲಿಷ್ ಭಾಷೆಯ ಆಳವಾದಂತಹ ಪರಿಚಯವನ್ನ ಮಕ್ಕಳಿಗೆ ಮಾಡಿಕೊಡದೆ ಪಠ್ಯದಲ್ಲಿರುವಂತಹ ಪಾಠಗಳನ್ನು ಪದ್ಯಗಳನ್ನು ಕಂಠಪಾಠ ಮಾಡಿ ಇಂಗ್ಲಿಷ್ ಕಲಿಸುವಂತಹ ಒಂದು ಪ್ರವೃತ್ತಿ ಬಹುತೇಕ ಶಾಲೆಗಳಲ್ಲಿ ಇವತ್ತಿನ ದಿನಗಳಲ್ಲಿ ಬೆಳೆದು ಬಂದಿದೆ. ಅಂದ್ರೆ ಇಂಗ್ಲಿಷನ್ನ ಭಾಷೆಯಾಗಿ ಕಲಿಸದೆ, ಇಂಗ್ಲಿಷನ್ನ ಆಳವಾಗಿ ಕಲಿಸದೆ, ಇಂಗ್ಲಿಶಿನ ಸತ್ವವನ್ನ ಸಂಪೂರ್ಣವಾಗಿ ಕಲಿಸದೆ ಪಠ್ಯದಲ್ಲಿರುವಂತಹ ವಿಷಯಗಳನ್ನ ಮಾತ್ರ ಕಂಠಪಾಠ ಮಾಡಿಸುವಂತಹ ಒಂದು ಪ್ರವೃತ್ತಿ ನಮ್ಮ ಎಷ್ಟೋ ಶಾಲೆಗಳಲ್ಲಿ ಬೆಳೆದು ಬಂದಿದೆ. ಹೀಗಾದಾಗ ಆ ವಿದ್ಯಾರ್ಥಿ, ಆ ಬಾಲಕ ಭಾಷೆಯನ್ನ ಆಳವಾಗಿ ಕಲಿತುಕೊಳ್ಳದೆ ಇಂಗ್ಲಿಷ್ ಭಾಷೆಯ ಬಗೆಗೆ ಒಂದು ಕೃತಕವಾದಂತಹ ವ್ಯಕ್ತಿತ್ವವನ್ನ ಕಟ್ಟಿಕೊಳ್ತಾನೆ. ಈ ಬಗೆಯ ಶಿಕ್ಷಣವೇ ಪರಮಶ್ರೇಷ್ಠವಾದುದು ಎಂದು ನಮ್ಮಲ್ಲಿ ಅನೇಕರು ಭ್ರಮಿಸಿದ್ದಾರೆ. ಇಂಗ್ಲಿಷ್ ಭಾಷೆಯ ಬಗ್ಗೆ ನಮ್ಮ ಜನಗಳಲ್ಲಿ ಒಂದು ಭ್ರಮೆ ಇದೆ. ಇಂಗ್ಲಿಷ್ ಭಾಷೆಯಲ್ಲಿ ಮಾತನಾಡಿದರೆ ಮಾತ್ರ ಸಮಾಜದಲ್ಲಿ ಗೌರವ ಸಿಗುತ್ತೆ, ಇಂಗ್ಲಿಷ್ ಮಾಧ್ಯಮದ ಶಾಲೆಗೆ ಹೋದರೆ ಮಾತ್ರ ಅವನ ಬದುಕು ಚೆನ್ನಾಗಿ ರೂಪಿಸಿಕೊಳ್ಳಬಹುದು. ಹೀಗೆ ಇಂತಹ ಭ್ರಮೆಯಲ್ಲಿ ಮುಳುಗಿ ಹೋದಂತಹ ಎಷ್ಟೋ ಜನ ಇವತ್ತು ತನ್ನ ಮಕ್ಕಳನ್ನ ಎಷ್ಟೋ ಕಷ್ಟಪಟ್ಟು ಇಂಗ್ಲಿಷ್ ಮಾಧ್ಯಮದ ಶಾಲೆಗಳಿಗೆ ಸೇರಿಸುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇಂಗ್ಲಿಷ್ ನಮಗೆ ಬೇಕು ನಿಜ, ಆದರೆ ಎಷ್ಟು ಬೇಕು, ಹೇಗೆ ಬೇಕು ಎಂಬುದನ್ನು ಮಾತ್ರ ಯಾರೂ ಯೋಚಿಸಿಲ್ಲ. ಸಂವಹನಕ್ಕೆ ಯಾವ ಭಾಷೆಯನ್ನ ಅದನ್ನು ನಾವು ಒಪ್ಪಿಕೊಳ್ಳಲೇಬೇಕು. ಈ ಭಾಷೆ ಅದು ಬೇಡ ಅಂತ ಹೇಳುವುದಕ್ಕೆ, ಬಳಸುವುದಕ್ಕೆ ನಾವು ಇಲ್ಲಿ ಯೋಚಿಸಬೇಕಾದಂತಹ ಅಂಶ ಏನು ಅಂದರೆ, ಇಂಗ್ಲಿಷ್ ಎನ್ನುವ ಹಾಗಿದ್ದರೆ ಎಷ್ಟು ಈ ಕಡೆ ಇಂಗ್ಲಿಷ್ ಭಾಷೆಯನ್ನ ನಾವು ಎಷ್ಟು ಕಲಿಬೇಕು, ಇಂಗ್ಲಿಷ್ ಭಾಷೆ ನಮಗೆ ಹೇಗೆ ಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಆಲೋಚನೆಯನ್ನ ಮಾಡಿದಾಗ ಇಂಗ್ಲಿಷ್ ಮತ್ತು ಕನ್ನಡ ಎರಡೂ ಭಾಷೆಗಳಿಗೆ ಸಮಾನವಾದಂತಹ ಗೌರವವನ್ನ ಕೊಡುವುದಕ್ಕೆ ಸಾಧ್ಯವಾಗುತ್ತೆ. ಅದು ಆಗದೇ ಇದ್ರೆ ಕನ್ನಡವನ್ನು ತಿರಸ್ಕರಿಸಿ ಕಡೆಗೆಣಿಸಿ ಇಂಗ್ಲಿಷ್ ಭಾಷೆಯ ಬಗೆಗೆ ವ್ಯಾಮೋಹವನ್ನ ಬೆಳೆಸಿಕೊಳ್ಬೇಕಾಗುತ್ತೆ. ಶಾಲಾ ಶಿಕ್ಷಣದ ಕೊನೆಯಲ್ಲಿ ಎಷ್ಟೊಂದು ಜನ ಶಿಕ್ಷಣವನ್ನು ಮುಂದುವರಿಸದೆ ಹೋಗುತ್ತಾರೆಂಬುದನ್ನು ಗಮನಿಸಿದರೆ ಇಂಗ್ಲಿಷ್ ಶಿಕ್ಷಣದ ಅಪವ್ಯಯ ನಮಗೆ ತಿಳಿಯುತ್ತದೆ. ಪ್ರಾಥಮಿಕ ಶಾಲಾ ಮಟ್ಟದಲ್ಲಿ ಇಂಗ್ಲಿಷ್ ಭಾಷೆಯನ್ನ ಸರಿಯಾಗಿ ಕಲಿಸದೆ ಇರುವ ಕಾರಣದಿಂದಾಗಿ, ಇಂಗ್ಲಿಷ್ ಭಾಷೆಯನ್ನ ಆಳವಾಗಿ ಕಲಿಸದೇ ಇರುವ ಕಾರಣದಿಂದಾಗಿ ಎಷ್ಟೋ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕೆ ಬಂದಾಗ ಹಿಂದೆ ಸರಿದು ಬಿಡ್ತಾರೆ. ಎಷ್ಟೋ ಜನ ವಿದ್ಯಾರ್ಥಿಗಳು ಶಿಕ್ಷಣವನ್ನ ಮುಂದುವರಿಸಲಾಗದೆ ಹಿಂದೆ ಸರಿಯುವುದನ್ನ ನಾವು ಕಾಣ್ತಾ ಹೋಗ್ತೇವೆ. ಇವತ್ತಿನ ಸಂದರ್ಭಗಳಲ್ಲಿ ಗ್ರಾಮೀಣ ಪ್ರದೇಶದಿಂದ ಬಂದಂತಹ ವಿದ್ಯಾರ್ಥಿಗಳು ಇಂತಹ ಸಮಸ್ಯೆಗಳನ್ನ ಎದುರಿಸ್ತಾರೆ. ಎಷ್ಟೋ ಶಾಲೆಗಳಲ್ಲಿ ಇಂಗ್ಲಿಷನ್ನ ಕಂಠಪಾಠ ಮಾಡಿ ವಿದ್ಯಾರ್ಥಿಗಳು ಪಾಸಾಗುವಂತೆ ಶಿಕ್ಷಕರು ವರ್ತನೆ ಮಾಡ್ತಾರೆ. ಕಂಠಪಾಠ ಮಾಡಿ ಹೆಚ್ಚು ಅಂಕಗಳನ್ನು ಪಡೆದು ಪಾಸಾದಂತಹ ಎಷ್ಟೋ ವಿದ್ಯಾರ್ಥಿಗಳು ಪಟ್ಟಣದಂತಹ ಇಂಗ್ಲಿಷ್ ಮಾಧ್ಯಮದ ಶಾಲೆಗಳಿಗೆ ಹೋಗಿ ಸೇರಿಕೊಂಡಾಗ, ಉದಾಹರಣೆಗೆ ಇಂಜಿನಿಯರಿಂಗ್, ಮೆಡಿಕಲ್, ಅಗ್ರಿಕಲ್ಚರ್ ಇಂತಹ ಉನ್ನತ ಶಿಕ್ಷಣವನ್ನು ಪಡೆಯುವುದಕ್ಕೆ ಹೋದಾಗ ಅಲ್ಲಿಯ ಉಪನ್ಯಾಸಕರು ಮಾತನಾಡುವಂತಹ ಇಂಗ್ಲಿಷ್ ಭಾಷೆಯ ವೈಖರಿಯನ್ನು ನೋಡಿ ಇವರು ಹಿಂದೆ ಸರಿದು ಬಿಡ್ತಾರೆ. ಏನೂ ಅರ್ಥವಾಗದೆ ಹಿಂಜರಿಯುವಂತಹ ಪ್ರಯತ್ನವನ್ನ ಮಾಡ್ತಾರೆ.
ಹಾಗಾಗಿ ಬಾಲ್ಯದ ಸಂದರ್ಭದಲ್ಲಿ ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣವನ್ನು ಕಲಿಸುವಂತಹ ಸಂದರ್ಭದಲ್ಲಿ ಇಂಗ್ಲಿಷ್ ಭಾಷೆಯನ್ನ ಆಳವಾಗಿ ಕಲಿಸುವುದು ಮುಖ್ಯವಾಗುತ್ತೆ. ಆಗ ಒಬ್ಬ ವಿದ್ಯಾರ್ಥಿ ಇಂಗ್ಲಿಷ್ ಭಾಷೆಯನ್ನ ಆಳವಾಗಿ ಕಲಿತಂತಹ ವಿದ್ಯಾರ್ಥಿ ಎರಡೂ ಭಾಷೆಗಳಿಗೆ ಸಮಾನವಾದಂತಹ ಗೌರವವನ್ನು ಕೊಡುವುದಕ್ಕೆ, ಎರಡೂ ಭಾಷೆಗಳನ್ನ ಸಮಾನವಾಗಿ ನೋಡುವುದಕ್ಕೆ ಸಾಧ್ಯವಾಗುತ್ತೆ ಎಂಬ ಅಂಶವನ್ನ ನಾವಿಲ್ಲಿ ಗಮನಿಸಬೇಕು. ಹೀಗೆ ಇಂಗ್ಲಿಷ್ ಭಾಷೆಯ ವ್ಯಾಮೋಹವನ್ನು ಕುರಿತು ಲೇಖಕರು ಹಾಮನಾಯಕ್ ಅವರು ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಇಂಗ್ಲಿಷನ್ನ ಭಾಷೆಯನ್ನಾಗಿ ಕಲಿಸಿ, ವಿಷಯಗಳನ್ನು ನಮ್ಮ ಭಾಷೆಯಲ್ಲಿಯೇ ಕಲಿಸಬೇಕು. ಯಾವುದೇ ವಿಷಯವನ್ನು ನಾವು ಕಲಿಸಿದರೂ ಕೂಡ ಅದನ್ನ ನಮ್ಮ ಭಾಷೆಯಲ್ಲಿ ಕಲಿಸಬೇಕು. ಇದು ಬಹಳ ಮುಖ್ಯವಾದಂತಹ ವಿಚಾರ. ಇಂಗ್ಲಿಷನ್ನ ಮಕ್ಕಳಿಗೆ ಒಂದು ಭಾಷೆಯನ್ನಾಗಿ ಕಲಿಸಿ, ಉಳಿದಂತಹ ಐಚ್ಛಿಕ ವಿಷಯಗಳನ್ನ ಮಾತೃಭಾಷೆಯಲ್ಲಿ ಕಲಿಸಿದಾಗ ಆ ವಿಷಯಗಳ ಬಗ್ಗೆ ಹೆಚ್ಚಿನದಾದಂತಹ ಜ್ಞಾನವನ್ನ ಗಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಉದಾಹರಣೆಗೆ, ಯಾವುದೋ ವಿಜ್ಞಾನದ ಒಂದು ವಿಷಯವನ್ನು, ಇತಿಹಾಸದ ಒಂದು ವಿಷಯವನ್ನು, ಸಮಾಜಶಾಸ್ತ್ರದ ಒಂದು ವಿಷಯವನ್ನು ನಾವು ಇಂಗ್ಲಿಶಿನಲ್ಲಿ ಕಲಿತಂತಹ ಸಂದರ್ಭದಲ್ಲಿ ಅರ್ಥವಾಗುವುದಕ್ಕೂ ಮಾತೃಭಾಷೆಯಲ್ಲಿ ಕಲಿತಂತಹ ಸಂದರ್ಭದಲ್ಲಿ ಅರ್ಥವಾಗುವುದಕ್ಕೂ ಬಹಳ ವ್ಯತ್ಯಾಸವಿದೆ. ಇಂಗ್ಲಿಶಿನಲ್ಲಿ ಕಲಿತಂತಹ ಸಂದರ್ಭದಲ್ಲಿ ಅರ್ಥವಾಗುವುದಕ್ಕಿಂತಲೂ ಹೆಚ್ಚಾಗಿ ಮಾತೃಭಾಷೆಯಲ್ಲಿ ಕಲಿತಾಗ ನಮಗೆ ಚೆನ್ನಾಗಿ ಅರ್ಥವಾಗುತ್ತೆ. ಹಾಗಾಗಿ ಒಬ್ಬ ವಿದ್ಯಾರ್ಥಿಯನ್ನ ನಿಜವಾದಂತಹ ಜ್ಞಾನಿಯನ್ನಾಗಿ, ಬುದ್ಧಿವಂತನನ್ನಾಗಿ ಮಾಡಬೇಕಾದ್ರೆ ನಾವು ಐಚ್ಛಿಕ ವಿಷಯಗಳನ್ನ ಮಾತೃಭಾಷೆಯಲ್ಲಿ ಕಲಿಸುವ ಪ್ರಯತ್ನವನ್ನು ಮಾಡಬೇಕು. ಆದರೆ ಮಾಧ್ಯಮದ ಪ್ರಶ್ನೆ ನಮ್ಮಲ್ಲಿ ಬಗೆಹರಿಯಲಾರದ ಸಮಸ್ಯೆಯಾಗಿದೆ. ಇದೊಂದು ದೊಡ್ಡ ಸಮಸ್ಯೆ. ಮಾಧ್ಯಮದ ಪ್ರಶ್ನೆಯನ್ನ ಇವತ್ತು ಎಷ್ಟೋ ಜನ ಅರ್ಥ ಮಾಡಿಕೊಂಡಿಲ್ಲ. ಇಂಗ್ಲಿಷ್ ಮಾಧ್ಯಮ ಎಂಬ ವ್ಯಾಮೋಹಕ್ಕೆ ಒಳಗಾಗಿದ್ದಾರೆ. ಆದರೆ ಅವರಾರೂ ಇಂಗ್ಲಿಷ್ ವಿರೋಧಿಗಳಲ್ಲ ಎಂಬುದನ್ನು ಗಮನಿಸಬೇಕು. ಅವ್ರು ಹೇಳೋದೇನು, ಇಂಗ್ಲಿಷ್ ಭಾಷೆಯನ್ನ ಕಲಿಸುವುದಕ್ಕೆ ಅವರ ವಿರೋಧ ಇಲ್ಲ. ಆದರೆ ಇಂಗ್ಲಿಷನ್ನ ಒಂದು ಭಾಷೆಯನ್ನಾಗಿ ಕಲಿಸಿ, ಉಳಿದ ವಿಷಯಗಳನ್ನ ಮಾತೃಭಾಷೆಯಲ್ಲಿ ಕಲಿಸಬೇಕು. ಒಂದು ಭಾಷೆಯನ್ನ ಕಲಿಸುವುದು ಮುಖ್ಯವೋ, ವಿಷಯವನ್ನ ಕಲಿಸುವುದು ಮುಖ್ಯವೋ ಎಂಬ ಪ್ರಶ್ನೆ ನಮ್ಮ ಮುಂದೆ ಎದುರಾಗುತ್ತೆ. ಕೇವಲ ಒಂದು ಭಾಷೆಯನ್ನು ಕಲಿತಾಗ ಅವನು ಜ್ಞಾನವನ್ನು ಸಂಪಾದಿಸುವುದಕ್ಕೆ ಸಾಧ್ಯವಿಲ್ಲ. ಅವನು ಮಾತೃಭಾಷೆಯಲ್ಲಿ ಐಚ್ಛಿಕ ವಿಷಯಗಳನ್ನು ಕಲಿತಾಗ ಹೆಚ್ಚಿನ ಜ್ಞಾನವನ್ನು ಗಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಶಿಕ್ಷಣ ಪದ್ಧತಿಯಲ್ಲಿ ಇಂಗ್ಲಿಷನ್ನ ಒಂದು ಭಾಷೆಯನ್ನಾಗಿ ಕಲಿಸಿ, ಉಳಿದ ವಿಷಯಗಳನ್ನ ಮಾತೃಭಾಷೆಯಲ್ಲಿ ಕಲಿಸುವ ಪ್ರಯತ್ನವನ್ನ ಮಾಡಬೇಕು. ಶಿಕ್ಷಣ ತಜ್ಞರೆನಿಸಿಕೊಂಡವರಿಗೂ ಅನೇಕ ಸಲ ಭಾಷೆಯನ್ನು ಕಲಿಸುವುದು, ಭಾಷೆಯ ಮೂಲಕ ಕಲಿಸುವುದು ಇವುಗಳ ನಡುವಿನ ಅಂತರ ತಿಳಿದಿರುವುದಿಲ್ಲ. ಹೋರಾಟ ಮಾಡುವಂತಹ ಎಷ್ಟೋ ಜನಗಳಲ್ಲಿ ಈ ಸಮಸ್ಯೆ ಇದೆ ಅಂತ. ಭಾಷೆಯ ಮೂಲಕ ಶಿಕ್ಷಣವನ್ನು ಕಲಿಸಬೇಕೋ, ಭಾಷೆಯನ್ನು ಕಲಿಸಬೇಕು, ಇವುಗಳ ಬಗ್ಗೆ ಸರಿಯಾದಂತಹ ರೀತಿಯಲ್ಲಿ ಅರ್ಥವನ್ನು ಮಾಡಿಕೊಳ್ಳದೆ ವಿರೋಧ ಮಾಡುವುದನ್ನು ನಾವು ಕಾಣ್ತಾ ಇದ್ದೇವೆ. ಕನ್ನಡ ಮಾಧ್ಯಮವಾಗಬೇಕು ಎಂದರೆ ಇಂಗ್ಲಿಷನ್ನು ಕಲಿಸಬಾರದು ಎಂದಲ್ಲ. ನಮ್ಮ ಭಾಷೆಯಲ್ಲಿ ಓದಿದ್ದೇ ನಮ್ಮ ಮೈಗೆ ಹತ್ತೋದು. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಭಾಷೆಯಲ್ಲಿ ಯಾವುದನ್ನ ಕಲಿಯುತ್ತೇವೆಯೋ, ನಮ್ಮ ಜೀವನಾಡಿಯಾಗಿರುವಂತಹ ಭಾಷೆಯಲ್ಲಿ ನಾವು ಯಾವುದನ್ನು ಕಲಿಯುತ್ತೇವೆಯೋ ಅದೇ ನಮಗೆ ಚೆನ್ನಾಗಿ ಅರ್ಥವಾಗೋದು. ಬೇರೆ ಭಾಷೆಯಲ್ಲಿ ಕಲಿಯುವುದು ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಆಧುನಿಕ ವಿಜ್ಞಾನವನ್ನು ಕಲಿಸುವುದು ನಮ್ಮ ಭಾಷೆಗಳ ಮೂಲಕ ಸಾಧ್ಯವಾಗುವುದಿಲ್ಲ ಎನ್ನುವುದು ಒಂದು ಮೂಢನಂಬಿಕೆ. ಅದನ್ನ ಇವತ್ತು ಎಷ್ಟೋ ಜನ ಹೇಳ್ತಾರೆ.
ಉನ್ನತ ಶಿಕ್ಷಣವನ್ನು ಪಡೆಯುವಾಗ ಅವುಗಳಿಗೆ ಸಂಬಂಧಿಸಿದಂತಹ ಒಂದು ಪುಸ್ತಕಗಳನ್ನು ಕನ್ನಡದಲ್ಲಿ ಕೊಡುವುದಕ್ಕೆ ಸಾಧ್ಯವಿಲ್ಲ. ಅವುಗಳಿಗೆ ಸಂಬಂಧಿಸಿದಂತಹ ಶಿಕ್ಷಣವನ್ನು ಕನ್ನಡದಲ್ಲಿ ಮಾತೃಭಾಷೆಯಲ್ಲಿ ಕೊಡುವುದಕ್ಕೆ ಸಾಧ್ಯವಿಲ್ಲ ಎಂಬಂತಹ ಒಂದು ನಂಬಿಕೆ ಇದೆ. ಇವತ್ತೂ ಸಹ ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಲಾ ಆಗಿರ್ಬೋದು, ಹೀಗೆ ಬಹುತೇಕ ಶಿಕ್ಷಣ, ಉನ್ನತ ಶಿಕ್ಷಣ ಇಂಗ್ಲಿಷ್ ಮಾಧ್ಯಮದಲ್ಲಿಯೇ ಇರುವುದನ್ನು ನಾವು ಗಮನಿಸ್ತೇವೆ. ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾಗಬಹುದು ಎನ್ನುವುದಕ್ಕೆ ನಮ್ಮವರೇ ಆದ ಡಾಕ್ಟರ್ CNR ರಾವ್ ಅತ್ಯುತ್ತಮವಾದಂತಹ ಉದಾಹರಣೆಯಾಗಿದ್ದಾರೆ. ಜನರಿಗೆ ಇಂಗ್ಲಿಷ್ ಮೇಲೆ ಮೋಹ ಬೆಳೆಯಲು ಪ್ರತಿಷ್ಠೆಯೇ ಕಾರಣ ಎಂಬುದನ್ನು ನಾವು ಗಮನಿಸಬೇಕು. ತಮ್ಮ ವೈಜ್ಞಾನಿಕ ಸಂಶೋಧನೆಗಳಿಂದ ವಿಶ್ವದ ಗಮನ ಸೆಳೆದಂತಹ ಕನ್ನಡಿಗರು ಡಾಕ್ಟರ್ CNR ರಾವ್. ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಕೀರ್ತಿ ಇವರದು. ಭಾರತ ಸರ್ಕಾರದಿಂದ ಪದ್ಮವಿಭೂಷಣ ಮತ್ತು ದೇಶದ ಅತ್ಯುಚ್ಚ ಗೌರವವಾದಂತಹ ಭಾರತ ರತ್ನ ಪುರಸ್ಕಾರವನ್ನು ಪಡೆದಿರುವ ಹೆಮ್ಮೆ ಇವರದು. ಡಾಕ್ಟರ್ CNR ರಾವ್ ತನ್ನ ಬಹುತೇಕ ಶಿಕ್ಷಣವನ್ನು ಕನ್ನಡ ಮಾಧ್ಯಮದಲ್ಲಿಯೇ ಪೂರೈಸಿದವರು. ಮುಂದೆ ಭಾರತದ ವಿಶ್ವದ ಶ್ರೇಷ್ಠ ವಿಜ್ಞಾನಿಯಾದಂಥವರು ಇವರು. ಹಾಗಾಗಿ ಮಾತೃಭಾಷೆಯಲ್ಲಿ ಕಲಿತರೂ ಸಹ ದೊಡ್ಡ ದೊಡ್ಡ ಸಾಧನೆಯನ್ನ ಮಾಡಬಹುದು ಎಂಬುದಕ್ಕೆ ಇವರು ನಮಗೆ ಅತ್ಯುತ್ತಮವಾದಂತಹ ಉದಾಹರಣೆಯಾಗಿದ್ದಾರೆ. ಇಂತಹ ಉದಾಹರಣೆಗಳು ನಮ್ಮ ಮುಂದೆ ಸಾಕಷ್ಟಿದ್ದರೂ ಕೂಡ ನಾವು ಇವತ್ತು ಇಂಗ್ಲಿಶಿನ ಬಗೆಗೆ ವ್ಯಾಮೋಹವನ್ನು ಬೆಳೆಸಿಕೊಂಡಿದ್ದೇವೆ. ಇಂಗ್ಲಿಷ್ ಭಾಷೆಯನ್ನ ಒಂದು ಪ್ರತಿಷ್ಠೆಯ ಸಂಕೇತವಾಗಿ ನಾವಿವತ್ತು ಕಾಣ್ತಾ ಇದ್ದೇವೆ. ಇದೇ ನಮ್ಮೆಲ್ಲರ ದುರಂತ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕು. ಪ್ರತಿಯೊಬ್ಬ ತಂದೆ ತಾಯಿಗಳು ತಮ್ಮ ಮಕ್ಕಳು ಒಳ್ಳೆಯ ಶಾಲೆಗಳಲ್ಲಿ ಓದಬೇಕು, ಒಳ್ಳೆಯ ಶಿಕ್ಷಣ ಪಡೆಯಬೇಕು, ಅವರ ಭವಿಷ್ಯ ಉಜ್ವಲವಾಗಿರಬೇಕು ಎಂದು ಆಶಿಸುತ್ತಾರೆ. ಇದು ತಪ್ಪಲ್ಲ. ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿಸಬೇಕು, ನಮ್ಮ ಮಕ್ಕಳು ಒಳ್ಳೆಯ ಶಾಲೆಗಳಲ್ಲಿ ಓದಬೇಕು, ನಮ್ಮ ಮಕ್ಕಳು ಭವಿಷ್ಯ ಉಜ್ವಲವಾಗಬೇಕು, ಉತ್ತಮವಾಗಬೇಕು ಅಂತ ತಾವು ಕೂಲಿನೋ ಏನೋ ಮಾಡಿ ಹಣವನ್ನು ಸಂಪಾದಿಸಿ ತಮ್ಮ ಮಕ್ಕಳಿಗೆ ಕೊಟ್ಟು ಶಾಲೆಗಳಿಗೆ ಕಟ್ಟಿ ಅದನ್ನು ಮಕ್ಕಳನ್ನು ಖಾಸಗಿ ಶಾಲೆಗಳಿಗೆ ಸೇರಿಸ್ತಾರೆ. ಅವರು ನ್ಯಾಯವಾಗಿಯೇ ಅಸಹ್ಯ ಎನಿಸುವ ಸಾರ್ವಜನಿಕ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಕಳಿಸಲು ಇಷ್ಟಪಡುವುದಿಲ್ಲ. ಸರಿಯಾದಂತಹ ವ್ಯವಸ್ಥೆಗಳು ಇಲ್ಲದೆ ಇರುವಂತಹ ಸಾರ್ವಜನಿಕ ಶಾಲೆಗಳಿಗೆ ಸೇರಿಸುವಂತಹ ಪ್ರಯತ್ನವನ್ನ ಪೋಷಕರು ಮಾಡೋದಿಲ್ಲ. ಎಷ್ಟೋ ಕಡೆಗಳಲ್ಲಿರುವ ಶಾಲೆಗಳಲ್ಲಿ ಒಮ್ಮೆ ನೋಡಿ, ಕುಸಿದು ಬೀಳುತ್ತಿರುವ ಕಟ್ಟಡಗಳು, ದೊಡ್ಡಿಯಾದ ತರಗತಿಗಳು, ಅಧ್ಯಾಪಕರಿಲ್ಲದ ತರಗತಿಗಳು, ಪಾಠ ಹೇಳದ ಅನರ್ಹ ಅಧ್ಯಾಪಕರು, ದಿನ ಬೆಳಗಾದರೆ ರಜೆ, ಶಿಸ್ತಿಲ್ಲದ ವ್ಯವಸ್ಥೆ, ಮೂತ್ರದ ವಾಸನೆಯ ಪರಿಸರ. ಇದು ನಮ್ಮ ಬಹಳಷ್ಟು ಶಾಲೆಗಳ ಸ್ಥಿತಿ. ಸಾರ್ವಜನಿಕ ಶಾಲೆಗಳಿಗೂ ಖಾಸಗಿ ಶಾಲೆಗಳಿಗೂ ಇರುವಂತಹ ವ್ಯತ್ಯಾಸ ಇದು. ಇವತ್ತಿನ ದಿನಗಳಲ್ಲಿ ಸಾರ್ವಜನಿಕ ಶಾಲೆಗಳು ಎಷ್ಟೋ ಬದಲಾವಣೆಯಾಗಿದ್ದಾವೆ. ಕಂಪನಿಗಳು, ಉದ್ಯಮಗಳು ಸಾರ್ವಜನಿಕ ಶಾಲೆಗಳನ್ನು ದತ್ತು ತೆಗೆದುಕೊಂಡು ಇವತ್ತು ಉತ್ತಮವಾದಂತಹ ಕಟ್ಟಡಗಳನ್ನು ಕಟ್ಟಿಕೊಟ್ಟು ಉತ್ತಮವಾದಂತಹ ರೀತಿಯಲ್ಲಿ ಪರಿಸರವನ್ನು ರೂಪಿಸಿದ್ದಾರೆ. ಆದರೆ ಇಂತಹ ಸಂದರ್ಭ ಕೆಲವೇ ಶಾಲೆಗಳಲ್ಲಿ ಮಾತ್ರ ನೋಡುವುದಕ್ಕೆ ಸಾಧ್ಯ. ಬಹುತೇಕ ಶಾಲೆಗಳನ್ನು ನೋಡಿದಾಗ ಕುಸಿದು ಬೀಳುತ್ತಿರುವಂತಹ ಕಟ್ಟಡ, ದೊಡ್ಡಿಯಾದಂತಹ ತರಗತಿಗಳು, ಶಾಲೆಯ ತುಂಬ ಇರುವಂತಹ ವಿದ್ಯಾರ್ಥಿಗಳು, ಅಧ್ಯಾಪಕರಿಲ್ಲದ ತರಗತಿಗಳು. ಎಷ್ಟೋ ಶಾಲೆಗಳನ್ನು ನೋಡಿದಾಗ ಒಬ್ಬರೋ ಇಬ್ಬರೋ ಶಾಲೆ ಅಧ್ಯಾಪಕರು, ಶಿಕ್ಷಕರು 1ರಿಂದ 7ನೇ ತರಗತಿಯವರೆಗೆ ನೋಡ್ಕೊಳ್ತಿರ್ತಾರೆ. ಪಾಠ ಹೇಳದ ಅನರ್ಹ ಅಧ್ಯಾಪಕರು, ಪಾಠವನ್ನ ಮಾಡದೇ ಇರುವಂತಹ ಶಿಕ್ಷಕರು ಕೂಡ ಇದ್ದಾರೆ. ದಿನ ಬೆಳಗಾದರೆ ರಜೆ, ಶಿಸ್ತು ಇಲ್ಲದೆ ಇರುವಂಥದ್ದು, ಶೌಚಾಲಯ ಇಲ್ಲದೆ ಶಾಲೆಯ ಸುತ್ತಲೂ ಬರುವಂತಹ ಮೂತ್ರದ ವಾಸನೆಯ ಪರಿಸರ.
ಇಂತಹ ಪರಿಸ್ಥಿತಿ ಸಾರ್ವಜನಿಕ ಶಾಲೆಗಳಲ್ಲಿ ನಾವು ಕಾಣಬಹುದು. ಅಂದ್ರೆ ಕೆಲವೇ ಸಾರ್ವಜನಿಕ ಶಾಲೆಗಳು ಅಭಿವೃದ್ಧಿಯನ್ನ ಹೊಂದಿದ್ರು, ಇವತ್ತಿಗೂ ಇನ್ನು ಹಲವಾರು ಸಾರ್ವಜನಿಕ ಶಾಲೆಗಳು ಅಭಿವೃದ್ಧಿಯನ್ನ ಹೊಂದದೆ ಹಾಗೆ ಇದ್ದಾವೆ. ಈಗಿರುವ ಕಾರಣದಿಂದ ಸಾಮಾನ್ಯವಾಗಿ ಪೋಷಕರು ಸಾರ್ವಜನಿಕ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸದೆ ಖಾಸಗಿ ಶಾಲೆಗಳಿಗೆ ಸೇರಿಸುವ ಪ್ರಯತ್ನವನ್ನ ಮಾಡ್ತಾರೆ. ಆದ್ದರಿಂದ ಸಾರ್ವಜನಿಕರು ಅನಿವಾರ್ಯವಾಗಿ ಖಾಸಗಿ ಉದ್ಯಮವಾದ ಇಂಗ್ಲಿಷ್ ಶಾಲೆಗಳ ಕಡೆಗೆ ಹೋಗುತ್ತಾರೆ. ಇದು ಸತ್ಯವೂ ಕೂಡ. ಈ ಪ್ರಯತ್ನವನ್ನು ಮಾಡಬೇಕಾದದ್ದು ಯಾರು? ಸರ್ಕಾರ, ವ್ಯವಸ್ಥೆ. ಉತ್ತಮವಾದಂತಹ ಶಾಲೆ, ಉತ್ತಮವಾದಂತಹ ಪರಿಸರವನ್ನು ಕೊಟ್ಟಾಗ ಮಕ್ಕಳು ಖಾಸಗಿ ಶಾಲೆಯ ಕಡೆಗೆ ಹೋಗದೆ ಸಾರ್ವಜನಿಕ ಶಾಲೆಗಳ ಕಡೆಗೆ ಬರ್ತಾರೆ. ಎಲ್ಲಿಯವರೆಗೆ ನಮ್ಮ ಸಾರ್ವಜನಿಕ ಶಾಲೆಗಳ ಸ್ಥಿತಿಗತಿಗಳು ಉತ್ತಮವಾಗುವುದಿಲ್ಲವೋ ಅಲ್ಲಿಯವರೆಗೆ ಶಿಕ್ಷಣದಲ್ಲಿ ಕನ್ನಡ ಆಕರ್ಷವೆನಿಸುವುದಿಲ್ಲ, ಆಕರ್ಷಕ ಆಗೋದೇ ಇಲ್ಲ. ಹಾಗಾಗಿ ಶಿಕ್ಷಣ ಪದ್ಧತಿಯಲ್ಲಿ ಸಾರ್ವಜನಿಕ ಶಾಲೆಗಳು ಸಾಕಷ್ಟು ಇವತ್ತಿನ ಸಂದರ್ಭದಲ್ಲಿ ಬದಲಾವಣೆ ಆಗಬೇಕಾಗಿದೆ. ಉತ್ತಮವಾದಂತಹ ಪರಿಸರವನ್ನ ಕಟ್ಕೊಳ್ಬೇಕಾಗಿದೆ. ಅಲ್ಲಿಯ ಸ್ಥಿತಿಗತಿಗಳು ಬದಲಾವಣೆ ಆಗಬೇಕಾಗಿದೆ. ಎಲ್ಲ ಪಠ್ಯಗಳನ್ನು ಬೋಧಿಸುವಂತಹ ಶಿಕ್ಷಕರು ಇರಬೇಕಾದಂತಹ ಪರಿಸ್ಥಿತಿ ಅನಿವಾರ್ಯವಾಗುತ್ತೆ. ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣವಾದರೆ ಸಾರ್ವಜನಿಕ ಶಾಲೆಗಳಿಗೂ ಕೂಡ ಪೋಷಕರು ತಮ್ಮ ಮಕ್ಕಳನ್ನು ಸೇರಿಸುವುದಕ್ಕೆ ಬಯಸ್ತಾರೆ. ಇಂಗ್ಲಿಷ್ ನಮಗೆ ಬೇಕು, ಆದರೆ ನಮ್ಮ ಭಾಷೆಯ ಬದಲಿಗೆ ಅಲ್ಲ. ಇಂಗ್ಲಿಷ್ ಭಾಷೆಯ ಶಿಕ್ಷಣ ಬೇಕು ನಮಗೆ, ಆದರೆ ನಮ್ಮ ಭಾಷೆಯನ್ನು ಬಿಟ್ಟು ಇಂಗ್ಲಿಷ್ ಕಲಿಯಬೇಕು ಅಂತ ಅಲ್ಲ. ಇಂಗ್ಲಿಷ್ ಒಂದೇ ಅಲ್ಲ, ಇನ್ನು ಹಲವು ಭಾಷೆಗಳು ನಮಗೆ ಬೇಕು. ಒಂದೊಂದು ಭಾಷೆಯೂ ಒಂದೊಂದು ವರ. ಒಂದೊಂದು ಭಾಷೆಯನ್ನು ಕಲಿಯುವುದು ಕೂಡ ಅತ್ಯಂತ ಮುಖ್ಯವಾದದ್ದು. ಹೀಗಿರುವಾಗ ಇಂಗ್ಲಿಷ್ ಭಾಷೆಯನ್ನ ಒಂದು ಭಾಷೆಯನ್ನಾಗಿ ನಾವು ಕಲಿಬೇಕು, ಮಾಧ್ಯಮವಾಗಿ ಅಲ್ಲ. ಇನ್ನು ಹಲವು ಭಾಷೆಗಳು ನಮಗೆ ಬೇಕು. ಒಂದೊಂದು ಭಾಷೆಯೂ ಒಂದೊಂದು ವರ, ಒಂದೊಂದು ಜಗತ್ತು. ಆದರೆ ಯಾವ ಭಾಷೆ ಬೇಕು ಎನ್ನುವುದು ನಮ್ಮ ಅಗತ್ಯವನ್ನು ಅನುಸರಿಸಿತು. ಹೊರ ಜಗತ್ತಿನ ಸಂಪರ್ಕಕ್ಕಾಗಿ ನಮಗೆ ಇಂಗ್ಲಿಷ್ ಬೇಕು, ಆದರೆ ಅದೇ ಸರ್ವಸ್ವವಾಗಿ ಅಲ್ಲ. ಇಂಗ್ಲಿಷನ್ನೇ ಸರ್ವಸ್ವ ಅಂತ ತಿಳಿದುಕೊಳ್ಳುವುದು ತಪ್ಪು. ಯಾಕೆಂದ್ರೆ ನಾವು ನಮ್ಮ ಮಾತೃಭಾಷೆಯನ್ನ ಕಡೆಗಣಿಸಬಾರದು, ನಮ್ಮ ಭಾಷೆಯನ್ನ ನಾವು ತಿರಸ್ಕರಿಸಬಾರದು. ಇಂಗ್ಲಿಷ್ ಮೂಲಕವಾಗಿ ಶಿಕ್ಷಣ ಕುಂಡದಲ್ಲಿ ನೆಟ್ಟ ಗಿಡಗಳಂತೆ. ಇಂಗ್ಲಿಷ್ ಮಾಧ್ಯಮದಲ್ಲಿ ಪಡೆದಂತಹ ಶಿಕ್ಷಣ ಒಂದು ಕುಂಡದಲ್ಲಿ ಬೆಳೆಸಿದಂತಹ ಗಿಡಗಳ ರೀತಿಯಲ್ಲಿ. ಬೇರು ನೆಲಕ್ಕಿಳಿಯುವುದಿಲ್ಲ, ಭೂಮಿಯ ಸಾರವನ್ನು ಅವು ಗ್ರಹಿಸುವುದಿಲ್ಲ. ಹಾಕಿದ ಇಡೀ ಗೊಬ್ಬರದಲ್ಲಿ ಅವು ಜೀವಮಾನವನ್ನು ಕಳೆಯಬೇಕು. ಸ್ವಲ್ಪ ಗೊಬ್ಬರದಲ್ಲಿಯೇ ಜೀವನವಿಡೀ ಬದುಕಬೇಕಾಗತ್ತೆ. ಆಳವಾಗಿ ಬೇರನ್ನು ಬಿಡೋದಕ್ಕೆ ಸಾಧ್ಯವಿಲ್ಲ. ಹೀಗೆ ಇಂಗ್ಲಿಷ್ ಮಾಧ್ಯಮ ಶಿಕ್ಷಣವನ್ನ ಕಲಿತಂತಹ ವಿದ್ಯಾರ್ಥಿಗಳ ಸ್ಥಿತಿ ಈ ರೀತಿಯದ್ದಾಗತ್ತೆ. ಹಾಗಾಗಿ ಕನ್ನಡ, ಮಾತೃಭಾಷೆ ಇವುಗಳ ಮೂಲಕ ಶಿಕ್ಷಣವನ್ನು ಪಡೆದಾಗ ಯಾವುದೇ ಒಬ್ಬ ವ್ಯಕ್ತಿ ಆಳವಾಗಿ ಬೇರನ್ನು ಬಿಡುವುದಕ್ಕೆ ಸಾಧ್ಯವಾಗುತ್ತೆ. ಸಂಪೂರ್ಣವಾಗಿ ಗ್ರಹಿಸುವುದಕ್ಕೆ, ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಈಚಿನ ವರ್ಷಗಳಲ್ಲಿ ಕನ್ನಡಿಗರು ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಿರುವುದನ್ನು ಅನುಭವಕ್ಕೆ ತೆಗೆದುಕೊಂಡಿದ್ದಾರೆ. ಈಗ ಎಲ್ಲಾ ರಾಜ್ಯಗಳಲ್ಲಿ ಎಲ್ಲಾ ರಾಜ್ಯದ ಜನತೆಯನ್ನ ಕಾಣ್ತೇವೆ. ಅದರಲ್ಲೂ ಕರ್ನಾಟಕದಂತಹ ರಾಜ್ಯದಲ್ಲಿ, ಬೆಂಗಳೂರಿನಂತಹ ನಗರಗಳಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಜನ ಬಂದ್ಬಿಟ್ಟಿದ್ದಾರೆ. ಒಂದೊಂದು ಏರಿಯಾಗಳನ್ನ, ಬಡಾವಣೆಗಳನ್ನ ನಾವು ನೋಡಿದಾಗ ಇದು ತಮಿಳುನಾಡೋ, ಇದು ಆಂಧ್ರನೋ, ಇದು ಇನ್ನೊಂದು ರಾಜ್ಯವೋ, ಮಹಾರಾಷ್ಟ್ರವೋ, ಹೀಗೆ ಅನ್ನಿಸುವಂತಹ ಭಾವನೆ ನಮಗೆ ಹುಟ್ಟುಕೊಳ್ಳುತ್ತೆ. ಹೀಗಾಗಿ ಅನ್ಯ ಭಾಷಿಕರು, ಅನ್ಯ ರಾಜ್ಯದವರು ಬಂದು ಪ್ರವೇಶವನ್ನು ಮಾಡ್ತಾ ಇರೋದ್ರಿಂದ ನಾವೇ ಪರಕೀಯರಾಗಿದ್ದೇವೇನೋ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ.
ಉದ್ಯೋಗದ ಸಮಸ್ಯೆ ತೀವ್ರವಾಗಿದೆ. ರಾಜ್ಯದಲ್ಲಿ ಸ್ಥಾಪಿತವಾಗುವ ಕೇಂದ್ರದ ಉದ್ಯಮಗಳಲ್ಲಿ ಕನ್ನಡಿಗರಿಗೆ ದೊರೆಯಬೇಕಾದ ಪಾಲು ದೊರೆಯುತ್ತಿಲ್ಲ. ಕೇಂದ್ರಾಡಳಿತ ಸಂಸ್ಥೆಗಳು ಪ್ರಾರಂಭ ಮಾಡುತ್ತಿರುವಂತಹ ಉದ್ಯಮಗಳಲ್ಲಿ ಪ್ರಾದೇಶಿಕ ಭಾಷೆಯನ್ನಾಡುವಂತಹ ಜನಗಳಿಗೆ ಹೆಚ್ಚಿನ ಉದ್ಯೋಗವನ್ನು ಕೊಡ್ತಾ ಇಲ್ಲ. ಏಕೆಂದರೆ ಹಿಂದಿ ಭಾಷೆಯಲ್ಲಿ ಪರೀಕ್ಷೆಗಳನ್ನು ಮಾಡಿದಾಗ ಹಿಂದಿ ಭಾಷೆಯನ್ನು ಬಲ್ಲಂತಹ ಬೇರೆ ರಾಜ್ಯದ ಜನಗಳು ಸುಲಭವಾಗಿ ಕೆಲಸಗಳನ್ನು ಗಿಟ್ಟಿಸಿಕೊಳ್ತಾರೆ. ಹಿಂದಿ ಭಾಷೆ ಬಾರದ ನಮ್ಮವರು ಕೆಲಸವನ್ನು ಗಿಟ್ಟಿಸಿಕೊಳ್ಳಲಾಗದೆ ಹಿಂಜರಿತಾರೆ. ಒಂದು ಹಂತದವರೆಗಿನ ನೇಮಕಾತಿಯಲ್ಲಿ ಸ್ಥಳೀಯರನ್ನೇ ಪರಿಗಣಿಸಬೇಕಾದ ಅಗತ್ಯವಿದ್ದರೂ ಇಲ್ಲಿ ಆಗಾಗುತ್ತಿಲ್ಲ. ಒಂದು ಹಂತದವರೆಗಿನ ಉದ್ಯೋಗದಲ್ಲಿ ಸ್ಥಳೀಯರಿಗೆ ಹೆಚ್ಚಿನ ಅವಕಾಶಗಳನ್ನು ಕೊಡಬೇಕು ಅನ್ನುವಂತಹ ಕಾನೂನು ನಿಯಮಗಳಿದ್ದರೂ ಕೂಡ ಆ ನಿಯಮ ಸರಿಯಾದಂತಹ ರೀತಿಯಲ್ಲಿ ಪಾಲನೆ ಆಗ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಪರವಾದಂತಹ ಹೋರಾಟಗಾರರು ಹೋರಾಟವನ್ನು ಮಾಡಿ ಬ್ಯಾಂಕಿಂಗ್ ಎಕ್ಸಾಮ್ನಲ್ಲೂ ಕೂಡ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಗಳು ಇರಬೇಕು ಅನ್ನುವಂತಹ ಒಂದು ಹೊಸ ನಿಯಮವನ್ನು ಜಾರಿಗೆ ಬರುವಂತೆ ಹೋರಾಟ ಮಾಡಿದರು. ಮೊದಲೆಲ್ಲ ಬ್ಯಾಂಕಿಂಗ್ ಎಕ್ಸಾಮ್ನಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಮಾತ್ರ ಪ್ರಶ್ನೆ ಪತ್ರಿಕೆಗಳು ಇರ್ತಾ ಇದ್ವು. ಆಗ ಕನ್ನಡಿಗರಿಗೆ ಅವಕಾಶ ಸಿಗ್ತಾ ಇರಲಿಲ್ಲ. ಬೇರೆ ಭಾಷಿಕರಿಗೆ ಉದ್ಯೋಗ ಅವಕಾಶಗಳು ಸಿಗ್ತಾ ಇದ್ವು. ಆದರೆ ಈಗ ಕನ್ನಡಿಗರಿಗೂ ಸಿಗುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಆ ಪ್ರದೇಶದ ಜನರಿಗೆ ಉದ್ಯೋಗಾವಕಾಶಗಳು ದೊರೆಯದಿದ್ದರೆ ಅಲ್ಲಿ ಉದ್ಯೋಗಗಳು ಆರಂಭಗೊಳ್ಳುವ ಉದ್ದೇಶವೇನು, ಉಪಯೋಗವೇನು? ರಾಜ್ಯ ಸರ್ಕಾರದ ನೌಕರಿಗಳನ್ನು ಮತ್ತು ರಾಜ್ಯ ಸರ್ಕಾರದ ಉದ್ಯಮಗಳನ್ನು ನೆರೆಹೊರೆಯವರು ಆಕ್ರಮಿಸಿಕೊಂಡು ಬಿಡುತ್ತಾರೆ. ಒಂದು ರಾಜ್ಯದಲ್ಲಿ ಒಂದು ಉದ್ಯಮವನ್ನು ಸ್ಥಾಪಿಸುವಂತಹ ಉದ್ಯೋಗವೇ ಅಲ್ಲಿರುವಂತಹ ನಿರುದ್ಯೋಗ ಸಮಸ್ಯೆಯನ್ನ ಹೋಗಲಾಡಿಸಬೇಕು ಅಂತ. ಆದರೂ ಹೊರ ರಾಜ್ಯದವರು ಉದ್ಯೋಗಗಳನ್ನು ವಶಪಡಿಸಿಕೊಂಡಾಗ, ನಮ್ಮವರಿಗೆ ಉದ್ಯೋಗಗಳು ಸಿಗದೆ ಹೋದಾಗ, ನಮ್ಮಂತಹ ರಾಜ್ಯಗಳ ನೆಲದಲ್ಲಿ ಉದ್ಯಮಗಳು ಪ್ರಾರಂಭವಾಗಿ ಏನು ಪ್ರಯೋಜನ? ಅಲ್ಲಿಯೂ ಕನ್ನಡಿಗರಿಗೆ ಅವಕಾಶಗಳಿಲ್ಲ. ಇದರಿಂದ ಕನ್ನಡಿಗರು ಉದ್ಯೋಗದ ವಿಷಯದಲ್ಲಿ ಭೀತಿಗೊಂಡಿರುವುದು ಸಹಜ. ಕನ್ನಡಿಗರಿಗೆ ಇಂಥದ್ದೊಂದು ಸಮಸ್ಯೆ ಕಾಡುತ್ತಿರುವುದನ್ನು ನಾವು ಗಮನಿಸಬಹುದು. ಕನ್ನಡಿಗರ ಆತ್ಮಹತ್ಯೆಕಾರಿಯಾದಂತಹ ಔದಾರ್ಯ ಧೋರಣೆಯಿಂದ ಈಗಾಗಲೇ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಅನೇಕ ಕಡೆ ಕನ್ನಡಿಗರು ಅಲ್ಪಸಂಖ್ಯಾತರಾಗಿದ್ದಾರೆ. ಕನ್ನಡಿಗರೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಕನ್ನಡಿಗರು ಅಲ್ಪಸಂಖ್ಯಾತರಾಗುತ್ತಿದ್ದಾರೆ ಇವತ್ತಿನ ಸಂದರ್ಭಗಳಲ್ಲಿ. ಕಾರಣ, ಬೇರೆ ರಾಜ್ಯದ ಜನ ಹೆಚ್ಚಾಗಿ ಇವತ್ತು ಬೆಂಗಳೂರಿನಂತಹ ನಗರಗಳಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಭಾಷಾ ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಈಚೆಗೆ ಬೆಂಗಳೂರು ಕೇಂದ್ರಾಡಳಿತ ನಗರವಾಗಬೇಕೆಂಬ ಅಪಸ್ವರವನ್ನು ಕೇಳಿದ್ದೇವೆ. ಇಂತಹ ಸಮಸ್ಯೆಯ ಮಧ್ಯೆ ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಪರಿವರ್ತಿಸುವಂತಹ ಆಲೋಚನೆಗಳು ಕೂಡ ಕೇಳಿ ಬರ್ತಿದ್ದಾವೆ. ಕನ್ನಡಿಗರು ಕನ್ನಡ ನಾಡಿನಲ್ಲಿಯೇ ತಪ್ಪಲಿಗಳಾದರೆ ಅವರಿಗೆ ಆಶ್ರಯವೆಲ್ಲಿದೆ? ಬೇರೆ ರಾಜ್ಯದಲ್ಲಿ ಅವಕಾಶ ಸಿಗ್ತದೆಯೇ? ಇಲ್ಲ. ನಮ್ಮ ರಾಜ್ಯದಲ್ಲಿ ನಾವೇ ತಬ್ಬಲಿಗಳಾದರೆ ನಾವು ಬೇರೆ ರಾಜ್ಯಗಳಲ್ಲಿ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಕನ್ನಡಿಗರ ಸಂಕಷ್ಟಗಳಿಗೂ ಒಂದು ಮಿತಿ ಇದೆ. ಅವರ ತಾಳ್ಮೆಗೆ ತಪ್ಪು ಅರ್ಥ ಹಚ್ಚಬಾರದು. ಬದುಕು ಭಾಷೆಗಿಂತ ದೊಡ್ಡದು ಎಂದು ಹೇಳುತ್ತಾರೆ. ಆದರೆ ಭಾಷೆಯನ್ನು ಬಿಟ್ಟು ಬದುಕು ಇರೋದಿಲ್ಲ ಎಂಬುದನ್ನು ನಾವು ಮರೆಯಬಾರದು. ಬದುಕಿಗಿಂತ ಭಾಷೆ ದೊಡ್ಡದು ಎಂಬುದನ್ನು ನಾವಿಲ್ಲಿ ಗಮನಿಸಬೇಕು. ಕನ್ನಡಿಗರ ಎಲ್ಲ ಕಷ್ಟಗಳಿಗೆ, ಸಹನೆಗಳಿಗೆ, ತಾಳ್ಮೆಗಳಿಗೆ ಒಂದು ಮಿತಿ ಇದೆ. ಹೀಗಾಗಿ ಇದರ ಬಗ್ಗೆ ತಪ್ಪು ಅರ್ಥ ಕಲ್ಪಿಸದೆ ನಾವು ಭಾಷೆಯೇ ದೊಡ್ಡದು ಎಂಬುದನ್ನು ಅರ್ಥ ಮಾಡಿಕೊಂಡು ಬದುಕಬೇಕಾದಂತಹ ಪರಿಸ್ಥಿತಿಯನ್ನು ನಾವು ನಿರ್ಮಿಸಿಕೊಳ್ಬೇಕು.
ಎಲ್ಲಿಯವರೆಗೆ ಕನ್ನಡ ನಮ್ಮ ಆಡಳಿತ ಶಿಕ್ಷಣದಲ್ಲಿ ಪ್ರಥಮವೂ ಪ್ರಧಾನವೂ ಆಗಿರುವುದಿಲ್ಲವೋ, ಎಲ್ಲಿಯವರೆಗೆ ಅದು ಜನಜೀವನವನ್ನು ತುಂಬಿಕೊಳ್ಳುವುದಿಲ್ಲವೋ, ಎಲ್ಲಿಯವರೆಗೆ ಕನ್ನಡಿಗರು ಸ್ವಾಭಿಮಾನಿಗಳಾಗುವುದಿಲ್ಲವೋ, ಅಲ್ಲಿಯವರೆಗೂ ಕನ್ನಡದ ಸಮಸ್ಯೆಗಳು ಇದ್ದೇ ಇರುತ್ತವೆ. ಬಹಳ ಮುಖ್ಯವಾದಂತಹ ಅಂಶ ಇದು. ಕನ್ನಡವನ್ನ ಅಭಿವೃದ್ಧಿಪಡಿಸಬೇಕಾದ್ರೆ, ಕನ್ನಡವನ್ನ ಉಳಿಸಬೇಕಾದ್ರೆ, ಬೆಳೆಸಬೇಕಾದ್ರೆ ಕನ್ನಡ ಪರವಾದಂತಹ ಆಡಳಿತ ಪ್ರಾರಂಭವಾಗಬೇಕು. ಶಿಕ್ಷಣ ಪದ್ಧತಿಯಲ್ಲಿ ಕನ್ನಡಕ್ಕೆ, ಮಾತೃಭಾಷೆಗೆ ಪ್ರಥಮವಾದಂತಹ ಸ್ಥಾನಮಾನವನ್ನು ಕಲ್ಪಿಸಿಕೊಡಬೇಕು. ಅದು ಜನಜೀವನದ ಒಂದು ಭಾಗ ಆಗಬೇಕು. ಪ್ರತಿಯೊಬ್ಬರ ಮನಸ್ಸುಗಳಲ್ಲಿ ಭಾಷೆಯ ಬಗೆಗಿನ ಅಭಿಮಾನ ಬೆಳಿಬೇಕು. ತನ್ನ ಭಾಷೆಯ ಬಗ್ಗೆ ಸ್ವಾಭಿಮಾನವನ್ನು ಬೆಳೆಸಿಕೊಳ್ಬೇಕು. ಆಗ ಮಾತ್ರ ಕನ್ನಡಕ್ಕೆ ಸಂಬಂಧಿಸಿದ, ಮಾತೃಭಾಷೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ನಿವಾರಣೆಯಾಗುವುದಕ್ಕೆ ಸಾಧ್ಯ. ಎಲ್ಲಿಯವರೆಗೆ ಇಂತಹ ಭಾವನೆಗಳನ್ನು ನಾವು ತುಂಬಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಕನ್ನಡದ ಸಮಸ್ಯೆಗಳು ಇದ್ದೇ ಇರ್ತವೆ. ಹಾಗಾಗಿ ಆಡಳಿತದಲ್ಲಿ ಕನ್ನಡ ಭಾಷೆಗೆ ಪ್ರಾಧಾನ್ಯತೆಯನ್ನು ಕೊಡಬೇಕು. ಶಿಕ್ಷಣದಲ್ಲಿ ಕನ್ನಡ ಮಾಧ್ಯಮ ಶಿಕ್ಷಣವನ್ನು ಪ್ರಾರಂಭಿಸಬೇಕು. ಅದು ನಮ್ಮ ಜನಜೀವನದ ಮುಖ್ಯವಾದ ಭಾಗ ಆಗಬೇಕು. ಕನ್ನಡದ ಬಗ್ಗೆ ಸ್ವಾಭಿಮಾನಿಗಳಾಗಬೇಕು. ಆಗ ಸಮಸ್ಯೆಗಳು ಕಡಿಮೆಯಾಗ್ತವೆ. ಸರ್ಕಾರ ಮತ್ತು ಸಾರ್ವಜನಿಕರು ಇಬ್ಬರೂ ಈ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಎಲ್ಲವನ್ನು ಸರ್ಕಾರದ ಮೇಲೆ ಹಾಕಿ ನಾವು ಹೊಣೆಯನ್ನು ತಪ್ಪಿಸಿಕೊಳ್ಳುವಂತಿಲ್ಲ. ಒಂದು ಭಾಷೆಯ ಸಮಸ್ಯೆಯನ್ನು ಹೋಗಲಾಡಿಸುವುದಕ್ಕೆ ಕೇವಲ ಒಬ್ಬ ವ್ಯಕ್ತಿಯಿಂದ ಮಾತ್ರ ಸಾಧ್ಯ ಇಲ್ಲ, ಅಥವಾ ಒಂದು ಸರ್ಕಾರದಿಂದ ಮಾತ್ರ ಸಾಧ್ಯವಿಲ್ಲ. ಸರ್ಕಾರ, ಜನ ಎಲ್ಲರೂ ಒಂದಾಗಿ ಈ ಭಾಷೆಯ ಬಗೆಗೆ ಯೋಚಿಸುವಂತಹ ಪ್ರಯತ್ನವನ್ನು ಮಾಡಿದಾಗ ಸಮಸ್ಯೆಗಳು ಕಡಿಮೆಯಾಗುವುದಕ್ಕೆ ಸಾಧ್ಯ. ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಂದು ಅಂಗುಲದಲ್ಲಿಯೂ ಕನ್ನಡಿಗನಾಗಬೇಕು. ಜೀವನದ, ದೇಹದ ನಾಡಿಗಳಲ್ಲಿ, ರಕ್ತದ ಕಣಕಣಗಳಲ್ಲಿಯೂ ಕೂಡ ಕನ್ನಡದ ಅಭಿಮಾನವನ್ನು ಬೆಳೆಸಿಕೊಳ್ಬೇಕು. ಪ್ರತಿಯೊಂದು ಅಂಗುಲದಲ್ಲಿಯೂ ಕನ್ನಡಿಗ ಎಂಬ ಭಾವನೆ ಪ್ರತಿಯೊಬ್ಬರಿಗೆ ಬರಬೇಕು. ಆಗ ಮಾತ್ರ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಇಲ್ಲದೇ ಇದ್ರೆ ಇಲ್ಲ. ಕನ್ನಡ ಎನ್ನುವ ನಾವು ನಮ್ಮನ್ನೇ ಪ್ರಶ್ನಿಸಿಕೊಳ್ಳುವುದು ತೀರಾ ಅಗತ್ಯವಾದಂತಹ ವಿಚಾರ. ಕನ್ನಡ ಹೇಳುವುದಕ್ಕೆ ಮಾತ್ರ ಅಲ್ಲ, ಅನುಸರಿಸುವುದಕ್ಕೂ ಕೂಡ ಎಂದು ಎಷ್ಟು ಜನ ತಿಳಿದಿದ್ದೇವೆ, ಎಷ್ಟು ಜನ ಅರ್ಥ ಮಾಡಿಕೊಂಡಿದ್ದೇವೆ. ಕೇವಲ ಕನ್ನಡ ರಾಜ್ಯೋತ್ಸವ ಬಂದಾಗ, ಕನ್ನಡ ರಾಜ್ಯೋತ್ಸವದ ದಿನಾಚರಣೆ ಬಂದಾಗ ಎಷ್ಟೆಲ್ಲ ಮಾತನಾಡ್ತೇವೆ. ಆದರೆ ಡಿಸೆಂಬರ್ ಬಂದ ತಕ್ಷಣ ಎಲ್ಲ ನಿಲ್ಲಿಸ್ಬಿಡ್ತೇನೆ ಅಂತ. ಕನ್ನಡ ಅನ್ನುವುದು ಕೇವಲ ಹೇಳುವುದಕ್ಕಾಗಿ ಮಾತ್ರ ಅಲ್ಲ, ಅನುಸರಿಸುವುದಕ್ಕೂ ಕೂಡ. ನಮ್ಮ ಮಕ್ಕಳನ್ನು ಯಾವ ಶಾಲೆಗಳಲ್ಲಿ ಓದಿಸುತ್ತಿದ್ದೇವೆ, ನಾವು ಯಾವ ಪತ್ರಿಕೆಗಳನ್ನು ಓದುತ್ತಿದ್ದೇವೆ, ನಾವು ನೋಡುವುದು ಯಾವ ಸಿನಿಮಾಗಳನ್ನ, ನಮ್ಮ ಮನೆಯ ಬೋರ್ಡು ಯಾವ ಭಾಷೆಯಲ್ಲಿದೆ, ನಮ್ಮ ಲೆಟರ್ ಹೆಡ್ಗಳು ಅಚ್ಚಾಗಿರುವುದು, ನಮ್ಮ ಮನೆಯ ಲಗ್ನ ಪತ್ರಿಕೆಗಳು ಅಚ್ಚಾಗಿರುವುದು ಯಾವ ಭಾಷೆಯಲ್ಲಿ, ನಾವು ಬ್ಯಾಂಕುಗಳಿಗೆ ಚೆಕ್ ಬರೆಯುವುದು ಕನ್ನಡದಲ್ಲೇ, ನಾವು ಬರೆಯುವ ಕಾಗದ ಪತ್ರಗಳಲ್ಲಿ ಎಷ್ಟು ಭಾಗ ಕನ್ನಡ, ಇಂಥ 100 ಪ್ರಶ್ನೆಗಳನ್ನು ನಾವು ಕೇಳಿಕೊಳ್ಳಬೇಕು. ಇದೇ ನಿಜವಾದ ಕನ್ನಡದ ಬಗೆಗಿನ ಅಭಿಮಾನ. ನಾವು ನಮ್ಮ ಮಕ್ಕಳನ್ನ ಯಾವ ಶಾಲೆಗಳಿಗೆ ಸೇರಿಸುತ್ತಿದ್ದೇವೆ, ನಾವು ಪ್ರತಿದಿನ ಯಾವ ದಿನಪತ್ರಿಕೆಗಳನ್ನು ಓದ್ತೇವೆ, ನಾವು ಯಾವ ಭಾಷೆಯ ಸಿನಿಮಾಗಳನ್ನು ನೋಡ್ತೇವೆ, ನಮ್ಮ ಮನೆಯ ಮುಂದಿರುವಂತಹ ನಾಮಫಲಕ ಯಾವ ಭಾಷೆಯಲ್ಲಿದೆ, ನಾವು ಬಳಸುವಂತಹ ಲೆಟರ್ ಹೆಡ್ಗಳು ಯಾವ ಭಾಷೆಯಲ್ಲಿದ್ದಾವೆ, ನಾವು ಮಾಡುವಂತಹ ಮದುವೆಗಳಲ್ಲಿ ಲಗ್ನ ಪತ್ರಿಕೆಗಳು ಯಾವ ಭಾಷೆಗಳಲ್ಲಿದ್ದಾವೆ, ಬ್ಯಾಂಕುಗಳಿಗೆ ಚೆಕ್ಕುಗಳನ್ನು ಯಾವ ಭಾಷೆಯಲ್ಲಿ ಬರೀತೇವೆ. ಹೀಗೆ ಹಲವಾರು ಪ್ರಶ್ನೆಗಳನ್ನು ನಾವು ಕೇಳಿಕೊಳ್ಬೇಕಾಗುತ್ತೆ. ನಿಜವಾದ ಕನ್ನಡಿಗ, ನಿಜವಾದ ಭಾಷಾಭಿಮಾನಿ ತಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಸೇರಿಸ್ತಾನೆ. ನಿಜವಾದ ಭಾಷಾಭಿಮಾನಿ ತಾನು ಕನ್ನಡದ ದಿನಪತ್ರಿಕೆಗಳನ್ನು ಓದ್ತಾನೆ, ಕನ್ನಡದ ಸಿನಿಮಾಗಳನ್ನು ನೋಡ್ತಾನೆ, ತನ್ನ ಮನೆಯ ನಾಮಫಲಕವನ್ನ ಕನ್ನಡ ಭಾಷೆಯಲ್ಲಿ ಬರೆಸ್ತಾನೆ, ತನ್ನ ಲೆಟರ್ ಹೆಡ್ಗಳು
ಕನ್ನಡದಲ್ಲಿ ಇರ್ತಾರೆ. ತಮ್ಮ ಮನೆಯಲ್ಲಿ ಮಾಡುವಂತಹ ಲಗ್ನ ಪತ್ರಿಕೆಗಳನ್ನು ಕನ್ನಡದಲ್ಲಿ ಅಚ್ಚು ಮಾಡಿಸ್ತಾನೆ. ಹೀಗೆ ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ, ಪ್ರತಿಯೊಂದು ಕೆಲಸಗಳಲ್ಲಿಯೂ ಕೂಡ ಹೆಚ್ಚಾಗಿ ಕನ್ನಡವನ್ನೇ ಬಳಸುವ ಪ್ರಯತ್ನವನ್ನು ಮಾಡ್ತಾನೆ. ಅವನು ನಿಜವಾದಂತಹ ಭಾಷಾಭಿಮಾನಿ. ಇಂತಹ ಪ್ರಶ್ನೆಗಳನ್ನು ನಾವು ಕೇಳಿಕೊಂಡು ನಮ್ಮನ್ನೇ ನಾವು ಬದಲಾಯಿಸಿಕೊಳ್ಳಬೇಕೇ ವಿನಃ ಬೇರೊಬ್ಬರನ್ನ ಬದಲಾಯಿಸುವುದು ಅಲ್ಲ. ಮಕ್ಕಳನ್ನ ಇಂಗ್ಲಿಷ್ ಮಾಧ್ಯಮದ ಶಾಲೆಗೆ ಸೇರಿಸುತ್ತಾ, ಇಂಗ್ಲಿಷ್ ಭಾಷೆಯ ದಿನಪತ್ರಿಕೆಗಳನ್ನು ಓದುತ್ತಾ, ಇಂಗ್ಲಿಷ್ ಸಿನಿಮಾಗಳನ್ನು ನೋಡುತ್ತಾ ಕನ್ನಡ ಭಾಷೆಯ ಬಗ್ಗೆ ಮಾತನಾಡಿದರೆ ಅದಕ್ಕೆ ಅರ್ಥವಿಲ್ಲ. ಅವುಗಳ ಉತ್ತರ ನಮ್ಮನ್ನು ಚುಚ್ಚದಿದ್ದರೆ ಮಾತ್ರ ನಾವು ಕನ್ನಡವನ್ನು ಕುರಿತು ಮಾತನಾಡಲು ಯೋಗ್ಯ ಗಳಿಸಿಕೊಂಡಿದ್ದೇವೆ ಎಂದು ಅರ್ಥ. ಚುಚ್ಚಬೇಕು ಅಂತ ಮಾತುಗಳು, ಚುಚ್ಚದಿದ್ದಾಗ ಮಾತ್ರ ಕನ್ನಡ ಭಾಷೆಯ ಬಗೆಗೆ ಅಭಿಮಾನವನ್ನ ಬೆಳೆಸಿಕೊಂಡಿದ್ದೇವೆ ಅಂತ ಅರ್ಥ. ಕನ್ನಡಿಗರು ಮೊದಲು ಕನ್ನಡಿಗರಾಗಬೇಕು. ಆಗ ಮಾತ್ರ ಭಾಷೆ ಉಳಿಯುವುದಕ್ಕೆ ಸಾಧ್ಯ ಎಂಬ ಕನ್ನಡ ಭಾಷೆಯ ಉಳಿವಿಗಾಗಿ ನಾವು ಅನುಸರಿಸಬೇಕಾಗಿರುವಂತಹ ಹಲವಾರು ಅಂಶಗಳನ್ನು ಇಲ್ಲಿ ಲೇಖಕರು ಪ್ರಸ್ತಾಪ ಮಾಡ್ತಾರೆ. ಇದಕ್ಕೆ ಕಾರಣ ನಮ್ಮ ಹಿರಿಯರ ಅನೇಕರು ಪ್ರಾಚೀನ ಕಾಲದಿಂದ ಭಾಷೆಯನ್ನು ಕಟ್ಟುವುದಕ್ಕೆ, ಭಾಷೆಯನ್ನು ಉಳಿಸುವುದಕ್ಕೆ ನಿರಂತರವಾದ ಸತತವಾದಂತಹ ಪ್ರಯತ್ನಗಳನ್ನು ಮಾಡಿಕೊಂಡೇ ಬಂದಿದ್ದಾರೆ. ಅಂತಹ ಅವರು ಉಳಿಸಿ ಬೆಳೆಸಿಕೊಂಡು ಬಂದಿರುವಂತಹ ಭಾಷೆಯನ್ನ ಇವತ್ತು ನಾವು ಮುನ್ನಡೆಸಬೇಕಾಗಿರುವಂಥದ್ದು ನಮ್ಮ ಮುಂದಿರುವಂತಹ ಬಹುದೊಡ್ಡದಾದಂತಹ ಜವಾಬ್ದಾರಿ ಎಂಬ ಹಲವಾರು ವಿಚಾರಗಳನ್ನು ಡಾಕ್ಟರ್ ಹಾಮಾನಾಯಕ್ ಅವರು ಕನ್ನಡ ನಾಡು ನುಡಿಗೆ ಬೇಕಾಗಿರುವ ಅತ್ಯಗತ್ಯವಾದಂತಹ ಕಾರ್ಯಸಾಧ್ಯವನ್ನ ಇಲ್ಲಿ ತಿಳಿಸ್ತಾರೆ. ಹಾಗೆ ಅದಕ್ಕೆ ಬೇಕಾಗಿರುವಂತಹ ಸಲಹೆ ಸೂಚನೆಗಳನ್ನು ಕೂಡ ಇಲ್ಲಿ ನಮಗೆ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗಾಗಿ ಭಾಷೆಯ ಬಗೆಗೆ ಅಭಿಮಾನವನ್ನ ಬೆಳೆಸಿಕೊಳ್ಳುವುದು ಮುಖ್ಯ ಎಂಬ ವಿಚಾರವನ್ನ ಇಲ್ಲಿ ನಾವು ಕಾಣಬಹುದು. ಕನ್ನಡವೆನೆ ಕುಣಿದಾಡುವುದೆನ್ನದೆ ಕನ್ನಡವೆನೆ ಕಿವಿ ನಿಮಿರುವುದು ಅಂತ ಕುವೆಂಪು ಹಾಡಿದರು. ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಅಂತನೂ ಕೂಡ ಹೇಳಿದರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತ ಹೇಳಿದರು. ಹೀಗೆ ಸಾಕಷ್ಟು ಜನ ಸಾಹಿತಿಗಳು ಕನ್ನಡ ಭಾಷೆಯ ಬಗ್ಗೆ, ಕನ್ನಡದ ಉಳಿವಿಗಾಗಿ ಸಾಹಿತ್ಯವನ್ನ ರಚಿಸಿ ಸಾಹಿತ್ಯವನ್ನ, ಭಾಷೆಯನ್ನ ಶ್ರೀಮಂತಗೊಳಿಸಿರುವುದನ್ನು ನಾವು ಕಾಣ್ತೇವೆ. ಇಂತಹ ಭಾಷೆಯನ್ನ ಕಡೆಗಣಿಸುವುದು, ತಿರಸ್ಕರಿಸುವುದು, ದುರಾಭಿಮಾನವನ್ನು ಬೆಳೆಸಿಕೊಳ್ಳುವುದು ಸರಿಯಾದುದಲ್ಲ ಎಂಬುದನ್ನು ಹೇಳುತ್ತಾ ಈ ಗದ್ಯ ಭಾಗವನ್ನು ಮುಕ್ತಾಯ ಮಾಡ್ತಾನೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. Peace.